ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ತಾಲೂಕು ಪಂಚಾಯತ್ ಅಂಕೋಲ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಶಾಲೆಯ SSA ಸಮಗ್ರ ಶಿಕ್ಷಣ ಅಭಿಯಾನ, ಅದೇ ರೀತಿ MDM ಮಧ್ಯಾಹ್ನ ಉಪಹಾರ ಯೋಜನೆ, ಈ ಒಂದು ಯೋಜನೆಗಳ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ 9ನೇ ತಾರೀಕಿಂದ ಇಲ್ಲಿವರೆಗೂ ನಡೆದಿದೆ. ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದಲ್ಲಿ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರಿರ್ಬೋದು, ಅದೇ ರೀತಿ ಅವರ ಸಿಬ್ಬಂದಿ ವರ್ಗದವರು ಬಂದು ಈ ಒಂದು ಸೋಷಿಯಲ್ ಆಡಿಟ್ ಸಾಮಾಜಿಕ ಪರಿಶೋಧನೆಯನ್ನು ನಮ್ಮ ಶಾಲೆಯಲ್ಲಿ ನಡೆಸಿದ್ದಾರೆ. ಆ ಒಂದು ಸಾಮಾಜಿಕ ಪರಿಶೋಧನೆಯ ನಂತರ ಶಾಲಾ ಸಭೆಯ ಅಥವಾ ಒಂದು ಪಾಲಕ ಪೋಷಕರ ಪ್ರತಿನಿಧಿಗಳ ಮುಂದೆ ಆ ಒಂದು ಕಾರ್ಯಕ್ರಮದ ಕುರಿತಾಗಿ ವಿವರಣಾತ್ಮಕವಾಗಿ ಹೇಳುವಂತಹ ಒಂದು ಶಾಲಾ ಸಭೆಯನ್ನು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಆಯೋಜಿಸಿದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಶಾಲಾ ಸಭೆಯನ್ನು ಅಥವಾ ಶಾಲಾ ಸಭೆಯ ಕಾರ್ಯಕ್ರಮ ವಿದ್ಯುತ್ವಾಗಿ ಸಾಗಲಿ, ಚೆನ್ನಾಗಿ ನಡೀಲಿ ಅಂತ ಹೇಳಿ ವಿದ್ಯಾರ್ಥಿಗಳು ಪ್ರಾರ್ಥನೆ ಹಾಗೂ ಸ್ವಾಗತದ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುತ್ವಾಗಿ ಚಾಲನೆಯನ್ನು ನೀಡಬೇಕಂತ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಗಳಾದ ನಿತೀಶ್ ಹಾಗೂ ಸಂಘಟಕರಲ್ಲಿ ಕೇಳ್ಕೊಳ್ತಿದ್ದೇನೆ. ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿ ಭವತು ಮೇ ಸದಾ. ಸ್ವಾಗತ ನಿಮಗೆ ಅತಿಥಿ ವರ್ಯರೇ, ಹಿರಿಯರೇ ಕಿರಿಯರೇ, ನಲುಮೆಯ ಗೆಳೆಯರೇ, ನಮ್ಮಯ ಸಭೆಗೆ ವಂದಿಹ ನಿಮಗೆ. ಸ್ವಾಗತ ನಿಮಗೆ, ಸುಸ್ವಾಗತವು, ಸ್ವಾಗತ ನಿಮಗೆ, ಸುಸ್ವಾಗತವು. ಹರುಷದಿ ನಿಮ್ಮ ವರ ಮಾಡುವೆವು, ಆದರದ ಮಂತ್ರಣವನ್ನು ಈವೆವು. ತುಂಬಿದ ಸಭೆಗೆ ಶೋಭೆಯ ತರುವ ಮಹನೀಯರೇ ನಿಮಗೆ ಸ್ವಾಗತ, ಸುಸ್ವಾಗತ, ಸ್ವಾಗತ, ಸುಸ್ವಾಗತ, ಸ್ವಾಗತ ನಿಮಗೆ. ಅತಿಥಿ ವಾರ್ಯರೇ, ಹಿರಿಯರೇ ಕಿರಿಯರೇ, ನಲುಮೆಯ ಗೆಳೆಯರೇ, ನಮ್ಮಯ ಸಭೆಗೆ ವಂದಿಹ ನಿಮಗೆ. ಸ್ವಾಗತ ನಿಮಗೆ, ಸುಸ್ವಾಗತವು, ಸ್ವಾಗತ ನಿಮಗೆ, ಸುಸ್ವಾಗತವು. ಜ್ಞಾನದ ಪ್ರತೀಕವಾಗಿ ಜ್ಯೋತಿಗೆ ಬಾಗುತ್ತ ನಮಿಪೆವು ವಿದ್ಯಾ ಮಾತೆಗೆ. ಜ್ಞಾನದ ಪ್ರತೀಕವಾಗಿ ಜ್ಯೋತಿಗೆ ಬಾಗುತ್ತ ನಮಿಪೆವು ವಿದ್ಯಾ ಮಾತೆಗೆ. ಸತ್ಯ ಶಾಂತಿಯ ಸ್ವಾರ್ಥ ತ್ಯಾಗದ ಧ್ಯೇಯವ ಹೊಂದಿದ ಸಂಸ್ಥೆಗೆ. ಸತ್ಯ ಶಾಂತಿಯ ಸ್ವಾರ್ಥ ತ್ಯಾಗದ ಧ್ಯೇಯವ ಹೊಂದಿದ ಸಂಸ್ಥೆಗೆ ಸ್ವಾಗತ, ಸುಸ್ವಾಗತ, ಸ್ವಾಗತ, ಸುಸ್ವಾಗತ, ಸ್ವಾಗತ ನಿಮಗೆ. ಅತಿಥಿ ವಾರ್ಯರೇ, ಹಿರಿಯರೇ ಕಿರಿಯರೇ, ನಲುಮೆಯ ಗೆಳೆಯರೇ, ನಮ್ಮಯ ಸಭೆಗೆ ವಂದಿಹ ನಿಮಗೆ. ಸ್ವಾಗತ ನಿಮಗೆ, ಸುಸ್ವಾಗತವು, ಸ್ವಾಗತ ನಿಮಗೆ, ಸುಸ್ವಾಗತವು, ಸ್ವಾಗತ ನಿಮಗೆ, ಸುಸ್ವಾಗತವು. ಧನ್ಯವಾದಗಳು. ಮೂಲಕ ನೆರೆದಿರುವವರನ್ನ ಸ್ವಾಗತಿಸಿದಂತ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ಕಾರ್ಯಕ್ರಮದ ಪೂರ್ವದಲ್ಲಿ ನಾಡಗೀತೆಯನ್ನ ಹಾಡಲಾಗ್ತದೆ. ಹಾಗಾಗಿ ಮುದ್ದು ವಿದ್ಯಾರ್ಥಿಗಳಿರ್ಬೋದು, ಬಂದಂತ ಸಭಿಕರೆಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ನಾಡಗೀತೆ ಶುರು. ಜೈ ಭಾರತ ಜನನಿ
ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರ ಧ್ಯಾನ ಜನಪದ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ವೇದಿಕೆಯ ಕಾರ್ಯಕ್ರಮ. ಈ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಸರ್ವರನ್ನ ಸ್ವಾಗತಿಸುವುದು ನಮ್ಮ ಒಂದು ಮುಖ್ಯ ಕರ್ತವ್ಯವಾಗಿದೆ. ಹಾಗಾಗಿ ಅತಿಥಿ ಮಹೋದಯರನ್ನ ಸ್ವಾಗತ ಹಾಗೂ ಅವರಿಗೆ ಪುಷ್ಪಗುಚ್ಛವನ್ನ ಸಮರ್ಪಣೆ ಮಾಡುವಂತ ಒಂದು ಕಾರ್ಯಕ್ರಮ. ಈ ಒಂದು ಶಾಲಾ ಸಭೆಯ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಸಭೆಯ ಅಧ್ಯಕ್ಷ ಸ್ಥಾನವನ್ನ ವಹಿಸಿದಂತ ಪ್ರತೀಕ್ ಶೆಟ್ಟಿ, ಸಹಾಯಕ ನಿರ್ದೇಶಕರು, ಮೀನುಗಾರಿಕಾ ಇಲಾಖೆ ಅಂಕೋಲಾ, ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಶಾಲೆಯ SDMC ಅವರ ವತಿಯಿಂದ ಹಾಗೂ ಶಾಲಾ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುದ್ದು ವಿದ್ಯಾರ್ಥಿ ಋತ್ವಿಕ್ ಪುಷ್ಪಗುಚ್ಛವನ್ನ ಸಮರ್ಪಿಸಬೇಕಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಈ ಶಾಲೆಯ SDMCಯ ಅಧ್ಯಕ್ಷರಾದಂತ ಪ್ರಮೋದ್ ಕುರ್ಡೇಕರ್ ಅವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮುದ್ದು ವಿದ್ಯಾರ್ಥಿ ಚೇತನ ಪುಷ್ಪಗುಚ್ಛವನ್ನ ಅರ್ಪಿಸಬೇಕಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅತಿಥಿಗಳಾದಂಥ ಗೀತಾ ಗಾಂವ್ಕರ್, ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾನೆ. ಮುದ್ದು ವಿದ್ಯಾರ್ಥಿ ಕೃಷ್ಣ ಪುಷ್ಪಗುಚ್ಛವನ್ನು ಅರ್ಪಿಸಬೇಕಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ನಮ್ಮ ಶಾಲೆಯ ನಿವೃತ್ತ ಮುಖ್ಯಾಧ್ಯಾಪಕರಾಗಿರುತ್ತ ಸಂಜೀವ್ ನಾಯ್ಕರವರು ಸಹ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮುದ್ದು ವಿದ್ಯಾರ್ಥಿ ಸಾರ್ವಿಕ ಪುಷ್ಪಗುಚ್ಛವನ್ನ ಅರ್ಪಿಸಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇರುವಂತಹ SDMCಯ ಉಪಾಧ್ಯಕ್ಷರಾದಂತಹ ಸಂಗೀತಾ ನಾಯ್ಕರವರು, ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮುದ್ದು ವಿದ್ಯಾರ್ಥಿ ತೇಜಸ್ವಿನಿ ಪುಷ್ಪಗುಚ್ಛವನ್ನು ಅರ್ಪಿಸಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ SDMCಯ ಎಲ್ಲ ಸರ್ವ ಸದಸ್ಯರುಗಳನ್ನು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಲಿಕ್ಕೆ ಬಂದಂತ ಸಿಬ್ಬಂದಿಗಳು, ಅವರಿಗೂ ಸಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅತಿಥಿ ಶಿಕ್ಷಕರು ಇದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ
ನಮ್ಮ ಶಾಲೆಯ ಮುಖ್ಯ ಅಡುಗೆಯವರಾದಂತಹ ಸಂಗೀತ ಬಾಂದೇಕರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಈ ಭಾಗದ ಆಶಾ ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನೆರೆದಿರತಕ್ಕಂತ ಎಲ್ಲ ಪಾಲಕ ಪೋಷಕ ಪ್ರತಿನಿಧಿಗಳಿಗೂ, ಪಾಲಕ ಪೋಷಕರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಇರುವಂತಹ ಮುದ್ದು ವಿದ್ಯಾರ್ಥಿಗಳಿಗೂ ಹಾಗೂ ಸರ್ವರನ್ನು ಕೂಡ ಮಗದೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತೇನೆ. ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಂತ ಹೇಳಿ ಗೀತಾ ಗಾಂವ್ಕರ್, ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ, ಅವರಿಗೆ ಕೇಳ್ಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತ ಗಣ್ಯರೇ ಹಾಗೂ ನೆರೆದಂತ ಪಾಲಕ ಪೋಷಕರೇ, ಶಿಕ್ಷಕರೊಂದಿಗೆ ಮುದ್ದು ವಿದ್ಯಾರ್ಥಿನಿಯರು, ಇಂದು ನಮಗೆಲ್ಲ ತಿಳಿದಿರುವಂತೆ ಮಧ್ಯಾಹ್ನ ಉಪಹಾರ ಯೋಜನೆ ಮತ್ತು ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆಯ ಸಾಮಾಜಿಕ ಪರಿಶೀಲನೆಯ ಪಾಲಕ ಪೋಷಕರ ಸಭೆ ಅನ್ನೋದಕ್ಕಿಂತ ಇದೊಂದು ಚರ್ಚಾಕೂಟ. ಇದು ತಮಗೆಲ್ಲ ಹೊಸದಾಗಿರ್ಬೋದು. ಈಗಾಗಲೇ ಹೋದ ವರ್ಷ ನಾವು ಬಾಯ್ಸ್ ಸ್ಕೂಲ್ ಅವರ್ಸ್ ಆದಲ್ಲೂ ಸಹಿತ ಈ ಒಂದು ಮಧ್ಯಾಹ್ನ ಉಪಹಾರ ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನ ಮಾಡಿದ್ದೇವೆ. ಈ ಸಾಮಾಜಿಕ ಪರಿಶೋಧನೆ ಅಂತ ಹೆಸರು ಸೂಚಿಸುವಂತೆ ಸಮಾಜದೊಡನೆ ಬೆರೆತು ಮಾಡುವಂತದ್ದು. ಸಮಾಜ ಅಂದ್ರೆ ಇಲ್ಲಿ ಪಾಲಕನೆಯನ್ನ ನಾವು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನಾವು ಹಿರಿಯರೆಲ್ಲ ಹಿಂದೆ ನಾವೆಲ್ಲ ಕಲಿಬೇಕಾದ್ರೆ ಇಷ್ಟೆಲ್ಲ ಯೋಜನೆಗಳು ಶಾಲೆಗೆ ಬರ್ತಾ ಇರಲಿಲ್ಲ. ಬರೀ ಶಿಕ್ಷಣ ಕಲಿಯುವುದು ಒಂದೇ ನಮ್ ಕೆಲಸ ಆಗಿತ್ತು. ಶಿಕ್ಷಕರದು ಶಿಕ್ಷಣ ಕಲಿಸುವುದೊಂದು ಕೆಲಸ ಆಗಿತ್ತು. ಅದು ಬಿಟ್ಟು ರಾಷ್ಟ್ರೀಯ ಹಬ್ಬಗಳ ಆಚರಣೆ. ನಮಗೆ ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬಗಳಲ್ಲಿ ಪೇಪರ್ ಮಿಟ್ ಅಥವಾ ಚಾಕ್ಲೇಟ್ ಅನ್ನ ಕೊಡ್ತಾ ಇದ್ರು. ಯಾವುದೇ ಉಪಹಾರವನ್ನ ಶಾಲೆಗೆ ಊಟ ಮಾಡುವುದಾಗ್ಲಿ ಅಥವಾ ನಾವು ಶಾಲೆಗೆ ಈ ಒಂದು ಯೋಜನೆಗಳೆಲ್ಲಾ ಯೋಜನೆ ಶಿಕ್ಷಣದ ಜೊತೆಗೆ ಪ್ರತಿಯೊಂದು ಯೋಜನೆಯು ಇಲ್ಲಿ ಬೆರೆತಿರೋದ್ರಿಂದ ಸಮಾಜಕ್ಕೆ ಮತ್ತು ಶಿಕ್ಷಕರಿಗೆ ಮತ್ತು ಪಾಲಕರಿಗೆ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನ ಹೆಚ್ಚಿಸುವ ಪರಿಚಯ ಮಾಡಿಕೊಳ್ಳುವಂತಹ ಒಂದು ಸಭೆಯೇ ಈ ಪಾಲಕರ ಸಭೆ. ನಾವು ಫಸ್ಟ್ ದಿವಸ ಬರ್ತೀವಿ, ಬಂದು ಪೂರ್ವಭಾವಿಯಾಗಿ ಸಭೆ ಮಾಡಿ ಶಿಕ್ಷಕರೊಡನೆ ಏನೇನ್ ಮಾಡ್ತೀವಿ ಅನ್ನೋದನ್ನ ಚರ್ಚೆ ಮಾಡ್ತೀವಿ. ಆ ನಂತರ ಎಲ್ಲ ಸಾಮಾನ್ಯ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಆ ನಂತರ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತೀವಿ. ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ಏನೇನು ಸಾಮಾನನ್ನ ಅಥವಾ ಮಕ್ಕಳಿಗೆ ಎಷ್ಟೆಷ್ಟನ್ನ ಇದನ್ನ ಹಾಕ್ತಾರೆ ಅದನ್ನೆಲ್ಲ ನಾವು ಲೀಸ್ಟ್ ಮಾಡ್ಕೊಳ್ತೀವಿ. ಮತ್ತೆ ಎಷ್ಟು ಫುಡ್ ಇದೆ ಪ್ರತಿಯೊಂದನ್ನು ನೋಡ್ತೀವಿ, ಅದು ಯಾವ ರೀತಿ ಇದೆ ಎಲ್ಲವನ್ನ ಪರಿಶೀಲನೆ ಮಾಡಿ ಆ ನಂತರ ಮಕ್ಕಳೊಡನೆ ಚರ್ಚೆ ಮಾಡಿ ಅದರ ನಂತರ ಪಾಲಕರ ಮನೆ ಭೇಟಿ ಮಾಡ್ತೀವಿ. ಪಾಲಕರ ಮನೆ ಭೇಟಿ ಮಾಡಿದ ನಂತರ ಪಾಲಕರ ಮತ್ತು ಪೋಷಕರ ಸಭೆಯನ್ನ ಕರಿತೇವೆ. ಯಾಕೆ ಕೇಳಿದ್ರೆ ಪಾಲಕ ಪೋಷಕರ ಸಭೆಯಲ್ಲಿ ಪಾಲಕ ಪೋಷಕರಿಗೂ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೂ ಯಾವ ರೀತಿ ಸಂಬಂಧ ಇದೆ, ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋ ಒಂದು ಉದ್ದೇಶವನ್ನು ಇದನ್ನ ಚರ್ಚೆ ಮಾಡುವ ಒಂದು ದೃಷ್ಟಿಯಿಂದ ಈ ಸಭೆಯನ್ನ ಮಾಡಲಾಗ್ತದೆ. ಸಾಮಾನ್ಯವಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಾವಾಗ ನಮ್ಮಲ್ಲಿ ಜಾರಿಗೆ ಬಂತೋ ಅಂದಿನಿಂದಲೇ ಈ ಸಾಮಾಜಿಕ ಪರಿಶೋಧನೆ ಜಾರಿಗೆ ಬಂತು. ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಬಂದಾಗ ಅದು ಕೂಲಿಕಾರರಿಗೆ ಸರಿಯಾಗಿ ಪೇಮೆಂಟ್ ಆಗ್ತದೆ ಇಲ್ಲೋ, ಕೂಲಿಕಾರರ ಕೆಲಸ ಮಾಡ್ತಾರ ಇಲ್ಲೋ, ಇದೆಲ್ಲವನ್ನ ಪರಿಶೀಲನೆ ಮಾಡೋ ಒಂದು ಉದ್ದೇಶದಿಂದ ಈ ಸಾಮಾಜಿಕ ಪರಿಶೋಧನೆ ಜಾರಿಗೆ ಬಂತು. ಆವಾಗ ಏನಿತ್ತು ಅಂದ್ರೆ ಗ್ರಾಮ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದೊಂದು ಸಮಿತಿಗಳಿದ್ವು. ನಂತರ ತಾಲೂಕಾ ಸಂಯೋಜಕರು ಅದನ್ನು ಮೇಂಟೈನ್ ಮಾಡಿ ವರ್ಷಕ್ಕೆ 2 ಸಲ ಸಭೆಗಳನ್ನ ಮಾಡ್ತಿದ್ವಿ. ಕ್ರಮೇಣವಾಗಿ ಅದರ ಫಲಶ್ರುತಿ ಒಳ್ಳೇದಾದ್ರೆ ಸರ್ಕಾರ ಏನ್ ಮಾಡ್ತಂದ್ರೆ ಸರ್ಕಾರ ಪ್ರತಿಯೊಂದು ಯೋಜನೆಗೂ ಈ ಸಾಮಾಜಿಕ ಪರಿಶೋಧನೆಯನ್ನ ಅಳವಡಿಸ್ತು. ಅದೇ ರೀತಿ ಮಧ್ಯಾಹ್ನ ಉಪಹಾರ ಯೋಜನೆಗೆ ಫಸ್ಟ್ 3 ವರ್ಷದ ಹಿಂದೆ ಆಯ್ದ ಶಾಲೆಗಳನ್ನ ಅಂದ್ರೆ ಉತ್ತರ ಕನ್ನಡದಲ್ಲಿ ಘಟ್ಟದ ಮೇಲಿನ ಶಾಲೆ ಒಂದು, ಘಟ್ಟದ ಕೆಳಗಿನ ಶಾಲೆ ಒಂದು ಅಂತ ಹೇಳಿ 2 ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ರು. ಆಯ್ಕೆ ಮಾಡ್ಕೊಂಡು ಅದನ್ನು ಮಾಡಿದ್ವಿ. ಫಸ್ಟ್ ಮಾಡಿದ್ದು ನಂಬರ್ 2 ಗೋಕರ್ಣ, ಕುಮಟಾ ತಾಲೂಕಿನ ಗೋಕರ್ಣದ ನಂಬರ್ 2ನೇ ಶಾಲೆಯನ್ನ ಮಾಡಿದ್ವಿ. ತದನಂತರ ಘಟ್ಟದ ಮೇಲಿನಲ್ಲಿ ಸಿರ್ಸಿಯಲ್ಲಿ ಒಂದು ಸ್ಕೂಲನ್ನ ಮಾಡಿದ್ರು. ಆ ನಂತರ ಏನ್ ಮಾಡಿದ್ರು, ಕ್ರಮೇಣವಾಗಿ 4 ಶಾಲೆಗಳನ್ನ ಮಾಡಿ ಶುರು ಮಾಡಿದ್ರು. ಲಾಸ್ಟ್ ಟೈಮು ಮೊದಲ ಅವಧಿಯಲ್ಲಿ 4 ಶಾಲೆ, ಆನಂತರದ ಅವಧಿಯಲ್ಲಿ 4 ಶಾಲೆ, ಒಟ್ಟು 8 ಶಾಲೆಯನ್ನ ಮಾಡಿದ್ವಿ. ಈ ಸಲ
ಈಗ ಮೊನ್ನೆ ನವೆಂಬರ್ದಲ್ಲಿ 4 ಶಾಲೆಯನ್ನ ಮಾಡಬೇಕು ಅಂತ ಹೇಳಿದ್ರು. ಈ ಸಮಗ್ರ ಶಿಕ್ಷಣವನ್ನ ನಾವು ಯಾವ ದಿವಸ ಸಾಮಾನ್ಯವಾಗಿ ಪಂಚಾಯತ್ಗಳಲ್ಲಿ ನಮ್ಮ ತಾಲೂಕಲ್ಲಿ ಎಷ್ಟು ಪಂಚಾಯತ್ ಇದೆಯೋ ಆ ಪಂಚಾಯತಕ್ಕೆ 2 ಶಾಲೆ ಅಂತ ಆಯ್ಕೆ ಮಾಡಿಕೊಂಡು ಅದನ್ನ ಸಮಗ್ರ ಶಿಕ್ಷಣವನ್ನ ಮಾಡ್ತಾ ಇದ್ವಿ. ಲಾಸ್ಟ್ ಟೈಮ್ 42 ಶಾಲೆಯನ್ನ ಮಾಡಿದ್ವಿ. 8 ಶಾಲೆ ಮಧ್ಯಾಹ್ನ ಉಪಹಾರ ಯೋಜನೆ ಮಾಡಿದ್ವಿ. ಆವಾಗ ಕೆಲವೊಂದಷ್ಟೇ 2 ಆಗಿದೆ, ಕೆಲವೊಂದು ಬೇರೆ ಬೇರೆ ಸಪ್ರೇಟ್ ಆಗಿದೆ. ಆದ್ರೆ ಈ ಸಲ ಏನಾಗಿದೆ ಅಂದ್ರೆ 42 ಶಾಲೆಯನ್ನ ನಾವು ಸಮಗ್ರ ಶಿಕ್ಷಣಕ್ಕೆ ಆಯ್ಕೆ ಮಾಡ್ಕೊಂಡಿದ್ವಿ. ಅದ್ರೊಳಗೆ 4 ಶಾಲೆಯನ್ನ ಮಧ್ಯಾಹ್ನ ಉಪಹಾರ ಯೋಜನೆಗೆ ಆಯ್ಕೆ ಮಾಡಿದ್ದಾರೆ. ಅಂದ್ರೆ ಇದರ ಉದ್ದೇಶ ಏನು, ನಾವೇ ಮಾಡ್ಕೊಳ್ಳೋದಲ್ಲ, ಇದು ಯಾವುದೇ ಸಂಸ್ಥೆಯಿಂದ ನಡೆಯುವಂತ ಆಡಿಟ್ ಅಲ್ಲ, ಇದು ಗೌರ್ಮೆಂಟ್ ಲೆವೆಲ್ ಅಲ್ಲೇ ನಡೆಯುವಂತದ್ದು. ಸರ್ಕಾರ ಶಿಕ್ಷಣ ಇಲಾಖೆ ಥ್ರೂ ನಡೆಯುವಂತದ್ದು ಈ ಒಂದು ಸಾಮಾಜಿಕ ಪರಿಶೋಧನೆ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ ನವೆಂಬರ್ ಎಂಡಿಂಗ್ ನಮ್ಗೆ ಕೊಟ್ಟಿದ್ದಾರೆ 4 ಶಾಲೆಯನ್ನ ಮಾಡಿ ಈ ಡಿಸೆಂಬರ್ ಎಂಡ್ ಒಳಗೆ 4 ಶಾಲೆಯ ರಿಪೋರ್ಟ್ ಅವನ್ನ ಸರ್ಕಾರಕ್ಕೆ ನಾವು ಒಪ್ಪಿಸ್ಬೇಕು. ನಾವೀಗ ಫಸ್ಟು ಶಾಲೆ ರಿಪೋರ್ಟ್ ಅನ್ನ ಮಾಡಿ ಶಾಲೆ ಕೊಡ್ತೇವೆ. ತದನಂತರ ತಾಲೂಕು ರಿಪೋರ್ಟ್ ಅನ್ನ ಮಾಡಿ 4 ಶಾಲೆಗಳ ಕ್ರೋಢೀಕೃತ ವರದಿಯನ್ನ ತಯಾರಿಸಿ, ಒಂದು ತಾಲೂಕ್ ಪಂಚಾಯತಕ್ಕೆ, ಇನ್ನೊಂದು ಅಕ್ಷರ ದಾಸೋಹಕ್ಕೆ, ಮತ್ತೊಂದು ಜಿಲ್ಲಾ ಪಂಚಾಯತಕ್ಕೆ, ಆನಂತರ ಬೆಂಗಳೂರು ಸ್ಟೇಟ್ ಲೆವೆಲ್ ಅನ್ನು 4ರಿಂದ 5 ಕಾಪಿಯನ್ನು ಮಾಡಿ ಎಲ್ಲ ಕಡೆಗೂ ಕೊಡ್ತೇವೆ. ಇಲ್ಲಿ ಏನಿದೆ ಅಂದ್ರೆ ಪ್ರತಿಯೊಂದು ವಿಷಯಗಳು ಅಂದ್ರೆ ಈ ಸಮಗ್ರ ಶಾಲೆಯ ಪರಿಚಯದಂತಿದ್ದು ಎಲ್ಲ ನಾವು ಅಳವಡಿಸ್ತೇವೆ. ಇಲ್ಲಿವರೆಗೆ ನಾವು ನೋಡೋ ಪ್ರಕಾರ ಈ ಶಾಲೆ ಉತ್ತಮವಾಗಿದೆ. ಮತ್ತೆ ಇದರ ದಾಖಲಾತಿಗಳನ್ನು ಒಳ್ಳೆ ನಿರ್ವಹಿಸಿದ್ದಾರೆ. ಜೊತೆಗೆ ಅಡಿಗೆ ರೂಮ್ ಇರ್ಬೋದು, ಅಡಿಗೆ ಮಾಡೋದಿರ್ಬೋದು, ಎಲ್ಲ ಸ್ವಚ್ಛವಾಗಿ ಕ್ಲೀನ್ ಆಗಿ ಮಾಡ್ತಾ ಇದ್ದಾರೆ. ಮಕ್ಕಳಲ್ಲೂ ಸಹಿತ ಒಂದು ಪ್ರೀತಿಯ ಭಾವನೆಯಿಂದ ಮಕ್ಕಳಿಗೆ ಊಟವನ್ನ ಕೊಡ್ತಾ ಇದ್ದಾರೆ. ಪ್ರತಿಯೊಂದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ನಮ್ಮಷ್ಟಕ್ಕೆ ನಾವು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಇಲ್ಲಿ ಮತ್ತು ಸಾಕಷ್ಟು ಹಣ್ಣು ತರಕಾರಿಗಳನ್ನ ಬೆಳೆದು ಮಕ್ಕಳಿಗೆ ಕೊಡುವಂತದ್ದು ಅದನ್ನು ಸಹಿತ ನೋಡಿದ್ದೇವೆ. ಲಾಸ್ಟ್ ಟೈಮು ನಮ್ಗೇನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ನಾವು ಒಂದು ತಾಲೂಕಿನಲ್ಲಿ ಎಷ್ಟು ಸಾಮಾಜಿಕ ಪರಿಶೋಧನೆ ಮಧ್ಯಾಹ್ನ ಉಪಹಾರ ಯೋಜನೆ ಸಾಮಾಜಿಕ ಪರಿಶೋಧನೆಯನ್ನ ಮಾಡಿದ್ವೋ ಅದ್ರೊಳಗೆ ಯಾವ್ದಾದ್ರು ಒಂದು ಆಯ್ದ ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಅದರ ಯಶೋಗಾಥೆಯನ್ನ ಬರೀಲಿಕ್ಕೆ ನಮ್ಗೆ ಹೇಳ್ತಾರೆ. ಲಾಸ್ಟ್ ಟೈಮ್ ನಾನು PPS ಅಂಕೋಲಾ, ನಮ್ಗೆಲ್ಲ ಗೊತ್ತಿರ್ಬೋದಲ್ಲ, ಗರ್ಲ್ಸ್ ಹೈಸ್ಕೂಲ್ ಹತ್ರ ಆ ಶಾಲೆ ಉತ್ತಮವಾಗಿತ್ತು, ಒಳ್ಳೆ ರೀತಿ ನಡೆಸಿದ್ರು, ಅದನ್ನ ಮಾಡಿದ್ವಿ. ಈ ಸಲ ಈ ಶಾಲೆ ಮಾಡ್ಬೇಕು ಅನ್ನೋದಿದೆ. ಇದರ ಸಂಬಂಧಪಟ್ಟಂತೆ ಇದರ ಎಲ್ಲ ದಾಖಲೆಯನ್ನ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕು, ಫೋಟೋವನ್ನು ಮಾಡಿ ಇದನ್ನು ಸಹಿತ ಮಾಡ್ತೇವೆ. ಮುಂದಿನ ಅವಧಿಗೆ ಮಾಡಿದ್ದನ್ನ ನಾವು ನಿಮ್ಮ ಶಾಲೆಗಳಿಗೆ ಕಳಿಸ್ತೇವೆ. ನಿಮ್ಗೆ ಯಾವಾಗಾದ್ರೂ ಟೈಮ್ ಸಿಕ್ಕಿದಾಗ ನೀವು ಶಿಕ್ಷಕರ ಹತ್ರ ತಗೊಂಡು ನೋಡ್ಬೋದು. ಅದಕ್ಕಿಂತ ಮೊದಲೇ ನಾವು ಒಂದು ರಿಪೋರ್ಟು ಮತ್ತು ಠರಾವನ್ನ ಮಧ್ಯಾಹ್ನ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತ ಒಂದು ರಿಪೋರ್ಟು, ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಅನ್ನ 2 ರಿಪೋರ್ಟ್ ಅನ್ನು ರೆಡಿ ಮಾಡ್ತೇವೆ. ಜೊತೆಗೆ 2 ಠರಾವನ್ನ ಬರಿತೇವೆ, ಸಮಗ್ರ ಶಿಕ್ಷಣಕ್ಕೊಂದು, ಮಧ್ಯಾಹ್ನ ಉಪಹಾರ ಯೋಜನೆಗೊಂದು. ಅದನ್ನ ರೆಡಿ ಮಾಡಿ ನಾವು ಪಂಚಾಯತ್ ಶಾಲೆಗಳಿಗೆ ಕೊಡ್ತೇವೆ. ಜೊತೆಗೆ ಈ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ SDMC ಸಭೆ, ಶಾಲಾ ಸಭೆಗಳಿಗೆ, ಎಲ್ಲ ಸಭೆಗಳಿಗೂ ಇದು SDMC ಅಧ್ಯಕ್ಷ ಆಗಿರ್ತಾರೆ. ಆದ್ರೆ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಮಾತ್ರ ನೋಡಲ್ ಅಧಿಕಾರಿಗಳು ಅಧ್ಯಕ್ಷ ಆಗಿರ್ತಾರೆ. ಇಲ್ಲಿ ಏನಿದೆ ಅಂದ್ರೆ ಸಮಗ್ರ ಶಿಕ್ಷಣ ಮತ್ತು ಮಧ್ಯಾಹ್ನ ಉಪಹಾರ ಯೋಜನೆಗೂ 2ಕ್ಕೂ ನೋಡಲ್ ಅಧಿಕಾರಿಗಳನ್ನ ಆಯ್ಕೆ ಮಾಡಿರ್ತಾರೆ. ಆದ್ರೆ ಪ್ರತಿಯೊಂದು ಶಾಲೆಗೂ ಎಲ್ಲ ಅಧಿಕಾರಿಗಳಿಗೆ ಹೋಗ್ಲಿಕ್ಕೆ ಅವಕಾಶ ಆಗೋದಿಲ್ಲ. ಯಾಕೆ ಕೇಳಿದ್ರೆ ಇದನ್ನ ಮೊದಲೇ ಮಾಡಿರೋದ್ರಿಂದ ಅವರಿಗೆ ಮೀಟಿಂಗ್ ಇರ್ಬೋದು, ರಜೆಯಲ್ಲಿ ಇರ್ಬೋದು, ಸಾಕಷ್ಟು ಕೆಲಸಗಳ ಮಧ್ಯದಲ್ಲಿ ಇರ್ತಾರೆ. ಅಂತ ಒತ್ತಡಗಳು ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಯಾಕೆ ಕೇಳಿದ್ರೆ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರೇ ನಿಮ್ಮ ಸಭೆಗೆ ಬಂದಿರೋದ್ರಿಂದ. ಯಾಕೆ ಕೇಳಿ ಅವ್ರಿಗೆ ಸಾಕಷ್ಟು ವರ್ಕ್ ಇತ್ತು. ಮತ್ತೆ 2 ಕಡೆ ಚಾರ್ಜ್ ಇದೆ ಅವರಿಗೆ, ಕಾರವಾರ ಮತ್ತೆ ಅಂಕೋಲಾ ಚಾರ್ಜ್ ಇದೆ. ಆದ್ರೂ ಸಹಿತ ಈ ಸಭೆಗೆ ಬಂದಿದ್ದಾರೆ. ಅಂದ್ರೆ ಇಲ್ಲಿ ಏನಿದೆ ಅಂದ್ರೆ ಅನುಷ್ಠಾನ ಮಾಡುವವರು ಶಿಕ್ಷಕರು, ಪಾಲಕರು ಆಗಿರೋದ್ರಿಂದ ಈ ಯೋಜನೆಗಳನ್ನ ಅದಕ್ಕೆ ಅನುಮೋದನೆಯನ್ನು ನೀಡಲಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಿದ್ದಂತ ಬೇರೆ ಇಲಾಖಾ ಅಧಿಕಾರಿಗಳನ್ನ ಈ ಸಭೆಯ ನೋಡಲ್ ಅಧಿಕಾರಿಗಳಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಇದನ್ನ ತಾಲೂಕಾ ಮಟ್ಟದ ಅಧಿಕಾರಿಗಳು, EO ಸಾಹೇಬರು, ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾರಲ್ಲ, ಅವ್ರು ಆಯ್ಕೆ ಮಾಡ್ತಾರೆ. ಅವ್ರ ಮೂಲಕ ಈ ಒಂದು ಸಭೆಯನ್ನ ನಡೆಸಲಾಗ್ತದೆ. ಅದೇ ಪಂಚಾಯತದಲ್ಲೂ ಸಹಿತ ಸಾಮಾಜಿಕ ಪರಿಷದ ಸಭೆ ಏನ್ ನಡೀತಾ ಇರ್ತದಲ್ಲ, ಅದಕ್ಕೂ ಸಹಿತ ಪಂಚಾಯತ್ ಅಧ್ಯಕ್ಷರು ಹೀಗೆ ಸಭೆಯಲ್ಲಿ ಕೂತಿರ್ತಾರೆ. ಆದ್ರೆ ನೋಡಲ್ ಅಧಿಕಾರಿಗಳು ನಮ್ಮ ಸಭೆಯ ಅಧ್ಯಕ್ಷರಾಗಿರ್ತಾರೆ. ಅಂದ್ರೆ ಅನುಷ್ಠಾನ ಮಾಡುವವರಿಗೆ ದೃಢೀಕರಣ ಕೊಡುವಂತ ಅವಕಾಶ ಇರದೇ ಇರೋದ್ರಿಂದ ಬೇರೆ ಇಲಾಖೆ ಅಧಿಕಾರಿಗಳನ್ನ ಇಲ್ಲಿ ಹಾಕ್ತಾರೆ. ಇದು ಈಗ ನಾವು ನಡೀತಾ ಈ ಪಾಲಕರ ಪೋಷಕರದ್ದು ಇದು ಸಭೆ ಅಲ್ಲ, ಚರ್ಚೆ. ಇಷ್ಟರವರೆಗೆ ಅದು ಏನು ಅನ್ನೋದ್ರ ಬಗ್ಗೆ ತಮ್ಮ ಪ್ರಾಸ್ತಾವಿಕವಾಗಿ ನಾನು ಹೇಳಿದ್ದೇನೆ.
ಮುಂದೆ ನಿಮ್ಮೊಡನೆ ಚರ್ಚೆ. ಯಾಕೆ ಕೇಳಿದ್ರೆ ಈಗ ಸರ್ಕಾರ ಸಾಕಷ್ಟು ಮಕ್ಕಳಿಗೆ ಸವಲತ್ತನ್ನ ಕೊಡ್ತಾ ಇದೆ, ತಮಗೆಲ್ಲ ಪಾಲಕರಿಗೆ ಗೊತ್ತಿರ್ಬೋದು. ಈಗ ನಿಮಗೆ ಈ ಶಾಲೆಯಿಂದ ಅಥವಾ ಸರ್ಕಾರದಿಂದ ಏನೇನು ಸವಲತ್ತು ಸಿಕ್ಕಿದೆ ಅಂತ ನೀವು ಹೇಳ್ಬೋದು. ಮತ್ತೆ ಮಕ್ಕಳಿಗೆ ಬ್ಯಾಗ್ ಅನ್ನ ವಿತರಣೆ ಮಾಡಿದ್ದಾರೆ. ಆಮೇಲೆ ಮತ್ತೆ ಶೂ ಮತ್ತೆಲ್ಲ ವಿತರಣೆ ಮಾಡಿದ್ದಾರೆ. ಬ್ಯಾಗು ದಾನಿಗಳು ಕೊಡ್ತಾರೆ. ಹೌದು, ದಾನಿಗಳು ಕೊಟ್ಟಿದ್ದಾರೆ. ನೀವು ಹೇಳಿದೀಗ 3 ಮತ್ತು ಇನ್ನೂ ಇದೆ. ಮತ್ತೆ ಯಾರಿದೆ? ಮತ್ತೆ ಹಾಲಿನ ವ್ಯವಸ್ಥೆ ಇದೆ. ಮಧ್ಯಾಹ್ನದ ಬೆಳಿಗ್ಗೆ ಬಂದಾಗ ಮಧ್ಯಾಹ್ನಕ್ಕೆ ವಾರಕ್ಕೆ ವಾರಕ್ಕೆ 7 ದಿವಸ ಅಲ್ಲ ಸರ್, ಮೊಟ್ಟೆ ವ್ಯವಸ್ಥೆ 6 ದಿವಸ ಮೊಟ್ಟೆ ವ್ಯವಸ್ಥೆ ಇದೆ. ಕಡೆ ಏನಾದ್ರು ವಿಶೇಷ ವಾರಕ್ಕೆ 1 ಸಲ ಮಾಡ್ತಾ ಇರ್ತಾರೆ ಸರ್, ಅವ್ರದ್ದು ವತಿಯಿಂದ ಖುಷಿಯಿಂದ ಶಾಲೆಯವರು. ಅವ್ರಿಗೆ ಏನೂ ಕಡಿಮೆ ಮಾಡ್ತಾ ಇಲ್ಲ ಮಕ್ಕಳಿಗೆ. ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಯಾವುದ್ರಲ್ಲೂ ಕೊರತೆ ಏನಿಲ್ಲ, ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಸೆಲ್ಯೂಟ್ ಹೊಡಿಬೇಕು ಸರಿಗೆಲ್ಲ, ನಮ್ಮ ಸರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಖುಷಿಯಾಗಿದೆ. ಏನೇನು ಬೆನಿಫಿಟ್ ಸಿಗ್ತದೆ ನಿಮ್ಮ ಮಕ್ಕಳಿಗೆ? ಮತ್ತೆ ಇದು ಹೊರತಾಗಿ ಮತ್ತು ಸುಮಾರು ಸಿಗ್ತದೆ. ಯಾಕೆಂದ್ರೆ ಮಕ್ಕಳು ಗೊತ್ತಿದೆ, ಅವ್ರ ಮಕ್ಕಳ ಹತ್ರ ಚರ್ಚೆ ಮಾಡಿದ್ದೇನೆ ನಾನು. ಈಗ ಒಬ್ಬರು ನಿಲ್ಸಿರಷ್ಟು ಹೇಳ್ತಾರೆ ಅವ್ರು ಯಾವ್ಯಾವ್ದು. ನೀವು ಪಾಲಕ ಪೆನ್ನು ಎಲ್ಲ ದಾನಿಗಳು ಕೊಡ್ತಾರೆ, ಗೌರ್ಮೆಂಟ್ ವಸ್ತಿಯಿಂದ. ಮತ್ತೆ ಯೂನಿಫಾರ್ಮ್ ವರ್ಷಕ್ಕೆ 2 ದಿಂದ 3 ಜೋಡಿ ಸಿಗ್ತದೆ. ಮತ್ತೆ ಸ್ಯಾಂಡಲ್ ಸಿಗ್ತದೆ, ಚಪ್ಪಲ್ ವರ್ಷಕ್ಕೊಂದು. ನಾವು 3 ವರ್ಷ ಇಲ್ಲಿ ಆಯ್ತು ಬಂದು 3 ಜೋಡಿ ಸ್ಯಾಂಡಲ್ ಸಿಕ್ಕಿದೆ ನಮ್ಮ ಹುಡುಗನಿಗೆ. ಮತ್ತೆ 9-6 ಜೋಡಿ ನೀರು ಸಿಕ್ಕಿದೆ ಬಟ್ಟೆ. ಮತ್ತೆ ಬಾಕಿ ನಾನು ಕೇಳ್ತೇನೆ, ಅವ್ರು ಉತ್ತರ ಕೊಡಿ. ವಾಯ್ಸ್ ನೋಡುದಿಲ್ಲ, ಅದ್ರಲ್ಲಿ ಯಾವ ರೀತಿ ಅಡುಗೆ ಮಾಡ್ತಾರೆ, ಸ್ವಚ್ಛ ಮಾಡ್ತಾರೆ, ಹೇಗೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತೀವಿ. ಅಲ್ಲಿ ಹೋಗ್ತೀವಿ ನಾವು, ಅಡಿಗೆ ರೂಮಿಗೆ ಹೋಗಿ ಇದ್ರಲ್ಲಿ ನೋಡ್ಕೊಂಡು ಬರುದು ಎಲ್ಲ ಮಾಡ್ತೀವಿ. ಇದು ಮಧ್ಯಾಹ್ನ ಉಪಹಾರ ಯೋಜನೆಗೆ ಅಷ್ಟೇ ಅಲ್ಲ, ಮಧ್ಯಾಹ್ನ ಉಪಹಾರ ಯೋಜನೆಗೆ ಎಲ್ಲ ದಾಖಲಾತಿಯನ್ನು ಸಹಿತ ಪರಿಶೀಲನೆ ಮಾಡ್ತೀವಿ. ಆದ್ರೆ ಸಮಗ್ರ ಶಿಕ್ಷಣಕ್ಕೆ ಬಂದಾಗ ಇದನ್ನೆಲ್ಲ ಪರಿಶೀಲನೆ ಮಾಡ್ಕೊಂಡು ಬರ್ತೀವಿ. ಅಲ್ಲಿ ನೋಡಿದಾಗ ಬೂಸ್ಟ್, ನಾನು ಇದೇ ಹೇಳ್ತಾನೆ ಇದ್ದಾರೆ. ಬೂಸ್ಟ್ ಅಂದ್ರೆ ಮಕ್ಕಳು ಸಟ್ಟನೆ ಹಾಲು ಕುಡಿಯುವುದಿಲ್ಲ, ರಾಗಿ ಮಾಡ್ತಿದ್ರೆ ಬೂಸ್ಟ್ ಹಾಕಿ ಮಕ್ಕಳಿಗೆ ಹಾಲನ್ನು ಕೊಡ್ತಾ ಇದ್ದಾರೆ. ಇದೊಂದು ವಿಶೇಷತೆ. ಇನ್ನೊಂದಂದ್ರೆ ನೋಡ್ದೇನೆ ಮಕ್ಕಳು ಇದನ್ನ ಹೇಳ್ತಾ ಇದ್ದಾರೆ, ಅದು ಒಂದು ವಿಶೇಷತೆ. ಮತ್ತೆ ಕ್ಲೀನ್, ಸ್ವಚ್ಛ ಇದೆ. ಊಟವನ್ನ ಯಾವಾಗಲೂ ಎನಿ ಟೈಮ್ ಮಾಡ್ಬೋದು. ಮಕ್ಕಳಿಗೂ ನೀಟಾಗಿ ಪ್ರೀತಿಯಿಂದ ಬಡಿಸ್ತಾರೆ ಅಲ್ವಾ? ಹೀಗೆ ತಂದು ಬಡಿಸ್ಲಿಕ್ಕೆ, ಪ್ರೀತಿಯಿಂದ ಬಡಿಸ್ಲಿಕ್ಕೆ ಎಷ್ಟೋ ಅಂತ ಇದೆ. ನಾವೇ ಹಾಕೊಂಡು ಊಟ ಮಾಡ್ಲಿಕ್ಕೆ, ಬೇರೆಯವ್ರು ನಮ್ಗೊಂದು ತುತ್ತು ಬಡಿಸ್ಲಿಕ್ಕೆ ಅಲ್ಲ. ಅದೆಲ್ಲ ನೋಡಿ ತುಂಬಾ ಖುಷಿಯಾಗಿದೆ ನನಗಂತೂ. ನಿಜವಾಗೂ ನಾನು ಈ ಶಾಲೆ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ. ಮತ್ತು ಮಕ್ಕಳಲ್ಲಿ ನಾನು ಹೋದಾಗ ಒಬ್ಬನೇ ವಿದ್ಯಾರ್ಥಿ ಎದ್ದು ನಿಂತು ಎಲ್ಲವನ್ನು ಹೇಳಿದಾನೆ ಅಲ್ವಾ? ಎಲ್ಲ ಏನೇನು ನಿಮಗೆ ಬೆನಿಫಿಟ್ ಕೊಡ್ತಾರೆ ಅಂತ ಕೇಳಿದ್ರೆ, ಎಲ್ಲ ಶಾಲೆಗೆ ಹೋದಾಗ ಫಸ್ಟ್ ಎದ್ದು ನಿಂತು ಮಕ್ಕಳು ಹೇಳೋದು ಮೊಟ್ಟೆ ಪಟ್ಟಿ ಅಂತಾರೆ. ಅದು ಇವನು ಫಸ್ಟ್ ಎದ್ದು ನಿಂತು ಎಲ್ಲವನ್ನ ಏನೇನು ಕೊಡ್ತಾರೆ ಅನ್ನೋದನ್ನ ಪ್ರತಿಯೊಂದನ್ನು ಲೀಸ್ಟ್ ಮಾಡಿ ಚಂದ ಮಾಡಿ ಹೇಳಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಮಕ್ಕಳು ಎಲ್ಲದ್ರಿಗೂ ಇನ್ವಾಲ್ವ್ ಆಗಿದ್ದಾರೆ ಅದ್ರ ಬಗ್ಗೆ. ಈಗ ನೀವು ಇಷ್ಟೆಲ್ಲ ಆಯ್ತಲ್ಲ, ನಿಮ್ಮ ಕರ್ತವ್ಯ ಏನು? ಮಕ್ಕಳಿಗೆಲ್ಲ ಆಯ್ತಿದೆಲ್ಲ, ಈಗ ಪಾಲಕರ ಕರ್ತವ್ಯ ಏನು? ನಿಮ್ಮ ಕರ್ತವ್ಯ ಏನು ಹೇಳಿ ನಾವು? ಬೆಳಿಗ್ಗೆ ಅವರು ಶಿಸ್ತಾಗಿ ಶಾಲೆ ಕಳಿಸ್ಬೇಕಾಗ್ತದೆ. ಅವರಿಗೆ ಸರಿ ಟೈಮಿಗೆ ಕಳಿಸ್ಬೇಕಾಗ್ತದೆ. ಅವರಿಗೆ ಶಾಲೆಯಲ್ಲಿ ಏನೇನು ಹೇಳ್ತಾರೆ ಅದೆಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಮನೆಯಿಂದ ಕಳಿಸ್ಬೇಕಾಗ್ತದೆ. ಮತ್ತೇನು ಅವ್ರು ಹೇಳಿದ್ರು ನೋಡಿ ಒಂದು ಮತ್ತೆ ಕೇಳೋದು. ಇವತ್ತೇನು ಕಲ್ಸಿದ್ರು, ನಾವು ಪಾಠದ ಬಗ್ಗೆ ಕಲ್ಸಿದ್ರು, ಅದನ್ನ ನಾವು ಮನೇಲಿ ರಿವಿಷನ್ ಮಾಡೋದು ನಮ್ಮ ಕರ್ತವ್ಯ. ಅದು ಶಾಲೆ ಕಲ್ಸಿದ ಮೇಲೆ ಆಗ್ಲಿಲ್ಲ, ನಾವು ಮನೆಗೆ ಹೋಗಾದ್ರೆ ನಾವು ಶ್ರಮ ಪಡ್ಬೇಕು. ಮನೆಯಲ್ಲಿ ಶಾಲೆ ಕಲ್ಸೋದು ಬಿಟ್ರೆ ಆಗ್ಲಿಲ್ಲ ಮಕ್ಕಳಿಗೆ. ನಾವು ಶಾಲೆಯಿಂದ ಮನೆಗೆ ಹೋದ್ಮೇಲೆ ನಾವು ಅದನ್ನ ರಿವಿಷನ್ ತಗೊಳ್ಬೇಕು. ತಂದೆ ತಾಯಿನ ಮೊದಲ ಗುರು ಹೇಳ್ತಾರಲ್ಲ, ತಂದೆ ತಾಯಿ ಫಸ್ಟ್. ಅದಕ್ಕೆ ಅವ್ರು ಕಲ್ಸಿದನ್ನ ನಾವು ರಿವಿಷನ್ ಮಾಡಿದ್ರೆ ಅವ್ರು ಸ್ವಲ್ಪ ಸೆಟ್ ಆಗ್ತಾರೆ ಮೈಂಡ್ನಲ್ಲಿ. ಹೌದು. ತಾಯಿಯಂದಿರು ಏನ್ ಕೇಳ್ತೀರಿ? ನಾವು ಶಾಲೆ ಹೋಗಿ ಬಂದ್ ಕೂಡಲೇ ಕೇಳ್ತಿದ್ರು, ಏನ್ ಹೋಮ್ವರ್ಕ್ ಕೊಟ್ಟಿದ್ದೀರಿ, ಹೋಮ್ವರ್ಕ್ ಫಸ್ಟ್ ಮಾಡ್ಕೊಳ್ಳಿ, ಅಮ್ಮ ತಿಂಡಿ ಕೊಡೋದು ಫಸ್ಟ್ ಹೋಮ್ವರ್ಕ್ ಮಾಡ್ಕೊ, ಆಮೇಲೆ ಕೊಡ್ತೇನೆ ನಿಮ್ಗೆ ಅಂತಿದ್ರು ಅಲ್ವಾ? ನೀವೇನ್ ಕೇಳ್ತೀರಿ ಈಗ ಮನೆಗೆ ಹೋದಾಗ ಮಕ್ಕಳಿಗೆ? ಏನಂತ? ಮತ್ತೇನು ಕೇಳುದಿಲ್ಲ. ನಮ್ಮ ಹುಡುಗನಿಗೆಲ್ಲ ನಾವು ಹೆಂಡತಿಯಲ್ಲ ನಮ್ಮ ಮನೆಯವರೆಲ್ಲ ಕೇಳ್ತಾರೆ. ಅವಾಗ ಹೇಳ್ತಾರೆ, ಒಂದು ಚಿಕನ್ ಊಟ ಮಾಡಿದ್ರು ಸರ್, ಐಸ್ ಕ್ರೀಮ್ ತಿಂದಿದ್ರು, ಇವಾಗ ಕಬಾಬ್ ಮಾಡಿದ್ರು, ಮತ್ತೆ ಬಾಜಿ ಮಾಡಿದ್ರು, ಸೊಪ್ಪಿಂದು ಬಾಜಿ ಮಾಡಿದ್ರು. ಈ ತರ ವೆರೈಟಿ ಮಾಡಿದ್ರು ಅಂತ ಹುಡುಗ ಹೇಳ್ತಾನೆ. ನೀವು ಶಾಲೆಗೆ ಎಷ್ಟು ದಿವಸ ಬಂದಿದ್ರಿ ಪಾಲಕರು? ನಾವಂತ ಡೈಲಿ ಬರ್ತೇವೆ. ನಾವು ಶಾಲೆ ನಮ್ ದೂರ ಆಗ್ತದೆ 2 ಕಿಲೋಮೀಟರ್. ನಾವು ಡೈಲಿ ಬರೋದು. ತಾಯಂದಿರು
ಬರ್ತೀರಾ? ರುಚಿ ನೋಡಿದ್ದೀರಾ ಊಟ ಯಾವಾಗ? ತಾಯಂದಿರ ಜವಾಬ್ದಾರಿ ಹೆಚ್ಚು. ಆ ಬರ್ತೀರಲ್ಲ ನೀವು? ಮಧ್ಯಾಹ್ನ ಅಂತ ಬಂದ್ರೆ ನಮ್ಗೆ ಊಟ ಮಾಡಿ ಕಳಿಸ್ತಾರೆ ಇಲ್ಲಿಂದ. ಏನಂದ್ರೆ ಇಲ್ಲಿ ಈಗ ನಿಮ್ಗೆ ಏನಾಗಿದೆ, ಮಕ್ಕಳು ಸ್ವಲ್ಪ ಇದ್ದಾರೆ, ಆಕ್ಟಿವ್ ಆಗಿ ಮಾಡುವರಿದ್ದಾರೆ, ಅತಿಥಿ ಶಿಕ್ಷಕರು ಇದ್ದಾರೆ, ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಕೆಲವೊಂದು ಶಾಲೆಗೆ ಹೋದ್ರೆ ಮಕ್ಕಳನ್ನ ಸಂಭಾಳಿಸ್ಕೊಂಡು ಅಷ್ಟು ಕೆಲಸ ಮಾಡಿ ಕಷ್ಟ ಆಗ್ತದೆ ತುಂಬ. ನೋಡ್ರಿ ಏನಿದೆ ಅಂದ್ರೆ ನಾವು ನೀವು ಎಲ್ಲ ಕಲಿಬೇಕಾದ್ರೆ ಬರೀ ಶಿಕ್ಷಣ ಬಗ್ಗೆ ಒಂದೇ ಇತ್ತು ಶಿಕ್ಷಕರ ಕೆಲಸ ಅಲ್ವಾ? ಶಿಕ್ಷಣದ ಬಗ್ಗೆ ಬಂದ್ರು ಓದಿದಾರೋ ಹೋಮ್ವರ್ಕ್ ಮಾಡಿದಾರೆ ಅದನ್ನು ನೋಡು ಅವ್ರ ಕರ್ತವ್ಯ ಆಗಿತ್ತು. ಆದ್ರೆ ಈಗ ಹಾಗಲ್ಲ. ಬೆಳಿಗ್ಗೆ ಬಂದ ತಕ್ಷಣ ಪ್ರೇಯರ್ ಆಗ್ಬೇಕು, ಮಕ್ಕಳು ಹಾಲು ಕುಡಿದ್ರ ನೋಡ್ಬೇಕು ಅಲ್ವಾ? ಆನಂತರ ಅಡಿಗೆಯಲ್ಲಿ ಏನ್ ಮಾಡಿ ನೋಡ್ಬೇಕು, ಊಟಕ್ಕೆ ಮಕ್ಕಳಿಗೆ ಬಡಿಸ್ಬೇಕು, ಶಿಕ್ಷಣ ಕೊಡ್ಬೇಕು, ಮತ್ತೆ ಹೊರಗಡೆಯಿಂದ ಏನಾದ್ರು ಮಾಹಿತಿಯನ್ನ ಕಳ್ಸೋದಿದ್ರೆ ಅರ್ಜೆಂಟ್ ಕಳಿಸ್ಬೇಕು. ಆದ್ರೆ ಸುದ್ದು ಊಟದವ್ರ ಎಷ್ಟಾಗಿದೆ ಅನ್ನೋದನ್ನ ಮಾಹಿತಿ ಮೊದಲೇ ಕಳಿಸ್ಬೇಕು. ಈ ರೀತಿ ಶಿಕ್ಷಕರಿಗೂ ಸಹಿತ ತುಂಬಾ ಹೊರೆ ಆಗಿದೆ. ತುಂಬಾ ಹೊರೆ ಅಂದ್ರೆ ಬಹಳ ಕೆಲಸ ಆಗ್ತಾ ಇದೆ. ಆದ್ರೂ ಸಹಿತ ಅವರು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಒಂದು ಇಲ್ಲಿ ಏನಿದೆ ಅಂದ್ರೆ ನಾವ್ ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ, ಮೊದ್ಲೇ ನೀವು ಕಲಿಬೇಕಾದ್ರೆ ಶಿಕ್ಷಣಕ್ಕೆ ಒಂದೇ ಶಾಲೆ ಆಗಿತ್ತು. ಆದ್ರೆ ಈಗ ಶಾಲೆ ಅನ್ನೋದು ಒಂದು ಮನೆ ಆಗಿದೆ ಅಲ್ವಾ? ನಮ್ಮ ಮಕ್ಕಳನ್ನ ನಾವು ಈಗ ರಜೆ ಇದ್ದಾಗ ನೀವು ಪ್ರಾಮಾಣಿಕವಾಗಿ ಹೇಳ್ರಿ, ರಜೆ ಇದ್ದಾಗ 2 ದಿನ ಮಕ್ಕಳು ನಿಮ್ಮ ಮನೇಲಿ ಇದ್ದಾಗ ನಿಮ್ಗೆ ಏನ್ ಅನಿಸ್ತದೆ? ಅನಿಸ್ತದ? ಹೋಗ್ತಿರಲ್ಲ ಅಂದ್ಮೇಲೆ ನಮಗ್ 1-2 ಮಕ್ಕಳಿದ್ದವ್ರನ್ನ 2 ದಿವಸ ರಜೆ ಇದ್ದಾಗೆ ನಮ್ಗೆ ಆ ಮಳೆ ರಜೆ ಇದ್ದಾಗ ನಾನಂತೂ ನೋಡಿದನ್ ಬಿಡಿ, ಸಾಕು ಮಾಡಿದ್ದಾರೆ ಅಷ್ಟು ಜನ. ಆದ್ರೆ ಈಗ ಇಷ್ಟೆಲ್ಲ ಮಕ್ಕಳನ್ನ ಇಟ್ಕೊಂಡು ಅವ್ರಿಗೆ ಶಿಕ್ಷಣ ಕೊಟ್ಟು, ಅವ್ರಿಗೆ ಆಹಾರ ಊಟ ಕೊಟ್ಟು ಎಲ್ಲ ಕೊಟ್ಟು ಮತ್ತೆ ಇಲಾಖಾ ಕೆಲಸಗಳನ್ನು ಮಾಡ್ಬೇಕಾದ್ರೆ ಶಿಕ್ಷಕರಿಗೆ ಎಷ್ಟು ತಾಳ್ಮೆ ಬೇಕು? ಒಪ್ತೀರಾ ಇದನ್ನ? ನಾನ್ ಶಿಕ್ಷಕರ ಪರವಾಗಿ ಮಾತಾಡ್ತಾ ಇಲ್ಲ, ಟೋಟಲ್ ಆಗಿ ನಾನು ಒಂದ್ ತಾಯಿಯಾಗಿ ಮಾತಾಡ್ತಾ ಇದ್ದೀನಿ ಅಲ್ಲ? ಅದಕ್ಕಾಗಿ ಏನಂತ ಇದೆ ಸರ್ಕಾರ, ನಾವಿಷ್ಟೆಲ್ಲ ಬೆನಿಫಿಟ್ ಅನ್ನು ಕೊಡ್ತಾ ಇದ್ದೇವೆ, ತಾಯಿಯಂದಿರು ಸಹಿತ ಇದ್ರೊಳಗೆ ಭಾಗವಹಿಸ್ಬೇಕು, ಅವರಿಗೂ ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಅಂದ್ರೆ ಏನ್ ಹೆಲ್ಪ್ ಮಾಡ್ಬೇಕಂದ್ರೆ, ಉದಾಹರಣೆ ನೋಡ್ರಿ, ಅಡುಗೆಯವರನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಅವ್ರಿಗೆ ಏನಿತ್ತು, ಕೇವಲ ಅನ್ನ ಸಾರು ಮಾಡಕ್ಕೋದಷ್ಟೇ ಇತ್ತು ಅಲ್ವಾ? ಹೋಗ್ತೀರಾ? ಫಸ್ಟ್ ಅನ್ನ ಸಾರು ಅಷ್ಟೇ ಬಂದಿತ್ತು. ಯಾರಾದ್ರೂ ದಾನಿಗಳು ಉಪ್ಪಿನಕಾಯಿ ಕೊಟ್ಟು ಉಪ್ಪಿನಕಾಯಿ ಕೊಡೋದಾಗಿತ್ತು. ಈಗ ಹಾಗಲ್ಲ, ಹಾಲ್ ಮಾಡ್ಬೇಕು, ಮೊಟ್ಟೆ ಸುಲಿಬೇಕು ಡೈಲಿ ಅಲ್ಲ? ನಾವು ಮನೇಲಿ 4 ಮೊಟ್ಟೆ ಸುಲಿಬೇಕಾದ್ರೆ ಬೇಜಾರ ತಂದ್ಕೊಂಡು ಆಮ್ಲೆಟ್ ಒಯ್ದ್ಬಿಡ್ತೇವೆ ಕಾವಲಿಗೆ. ಮತ್ತೆ ಅದ್ ಯಾರು ಮತ್ತೆ ಇದ್ ಮಾಡಕ್ ಹೋಗ್ತಾರ ಅಲ್ಲ? ಪಾಯಸ ಮಾಡ್ಬೇಕು, ಬರ್ತ್ಡೇ ಬಂದು ಪಾಯಸ ಮಾಡ್ಬೇಕು, ಚಿಕನ್ ಮಾಡ್ಬೇಕು, ಪ್ರತಿಯೊಂದನ್ನು ಮಾಡ್ಬೇಕು. ಅಲ್ಲಿ ಏನಂತದೆ, ತಾಯಂದಿರಾದವರು ಒಂದು ಡೈಲಿ ಬರ್ಬೇಕು ಮೇಡಮ್, ನಮ್ಗೇನ್ ಮನೇಲಿ ಕೆಲಸ ಇಲ್ಲ ಕೇಳ್ಬೋದು ನೀವು ಅಲ್ಲ? ಅಪರೂಪಕ್ಕೆ ಒಬ್ಬ ದಿವಸ ಹಿಂಗೆ ಎಲ್ಲಾದ್ರೂ ಒಂದು 15 ದಿವಸಕ್ಕೊಬ್ರು ಹಿಂಗೆ ಒಬ್ರು ಬಂದು ಅವ್ರಿಗೆ ಹೆಲ್ಪ್ ಮಾಡಿ ಮಕ್ಕಳು ಅಲರ್ಟ್ ಆಗ್ತಾರೆ, ಅಡಿಗೆಯವರು ಅಲರ್ಟ್ ಆಗ್ತಾರೆ, ಮತ್ತೆ ಶಿಕ್ಷಕರು ಪಾಲಕರು ಬರ್ತಾರ ಅಂತ ಹೇಳಿ ಅಲರ್ಟ್ ಆಗ್ತಾರೆ ಅಲ್ವಾ? ಅಂತ ಮಾಡ್ಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ನಿಮ್ಮಲ್ಲಿ ಹೊಂದಾಣಿಕೆ ಇದೆ, ನೀವು ಮಾಡ್ತಾ ಇದ್ದೀರಿ. ಕೆಲವೊಂದು ಶಾಲೆಯಲ್ಲಿ ಬರೋದಿಲ್ಲ, ಕೆಲವೊಂದು ಶಾಲೆ ಮಕ್ಕಳೆಲ್ಲ ಊಟ ಮಾಡ್ತಾರೆ ಹೌದು, ಆದ್ರೆ ಪಾಲಕರು ಇನ್ವಾಲ್ವ್ ಆಗೋದು ಬಹಳ ಕಡಿಮೆ. ಎಷ್ಟೋ ಶಾಲೆಯಲ್ಲಿ ನಾವು ಕೇಳಿದಾಗ ಏನ್ ಕೊಡ್ತಾರಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ, ಮಕ್ಕಳಿಗೆ ಏನೇನು ಕೊಡ್ತಾ ಇದ್ದಾರೆ ಅಂತಾನು ಗೊತ್ತಿಲ್ಲ. ಆ ರೀತಿ ಆಗ್ಬಾರ್ದು, ಮಕ್ಕಳಲ್ಲಿ ಒಳ್ಳೆ ಸಂಬಂಧ ಇರ್ಬೇಕು. ಇವೆಲ್ಲ ಆಯ್ತಲ್ಲ, ಈಗ ಮಕ್ಕಳಿಗೆ ಬೆನಿಫಿಟ್ ಆಯ್ತು, ತಾಯಂದಿರಿಗೆ ಏನ್ ಬೆನಿಫಿಟ್ ಆಗಿದೆ ಹೇಳಿ ನೋಡುವ? ತಾಯಂದಿರಿಗೆ ಇದರಿಂದ ಏನ್ ಬೆನಿಫಿಟ್ ಆಗಿದೆ? ನಾನು ಒಂದು ತಾಯಿಯಾಗಿ ಕೇಳ್ತಾ ಇದ್ದೇನೆ ನಿಮ್ಮ ಹತ್ರ ಅಷ್ಟೇ. ಕಡೆಗೆ ನಿಮಗೆ ಬೆನಿಫಿಟ್ ಏನಾಗಿದೆ ಕೇಳಿದ್ ನಾನು, ಮಕ್ಕಳು ಕೇಳಿಲ್ಲ. ಹೇಳಿ. ಅಡಿಗೆ ಗಂಡನಿಗೆ ಮಾಡ್ಬೇಡ, ಮನೇಲಿ ಗಂಡಂದಿರಿಗೆ ಗಂಡ ಹೆಂಡತಿಗೆಲ್ಲ ಮಾಡ್ಬೇಡ, ಮಕ್ಕಳಿಗೆ ಒಂದು ಮಾಡೋದು ತಪ್ಪಿಲ್ಲ. ಆಗ ನೀವು ಉಪವಾಸ ಇದ್ದೀರಿ, ನಾನು ನಿಮ್ಮ ಮನೆಯವ್ರು ನಿಮ್ಗೆ ಏನು ಮಾಡೋದಿಲ್ಲ ಅಂತ ಆಯ್ತು. ಮಕ್ಕಳಿಂದ ನಮಗೆ ಶಿಕ್ಷಣ ದೊರೀತಾ ಇದೆ ಮನೆಯಲ್ಲಿ. ವೆರಿ ಗುಡ್. ಇದು ಒಂದು ಹೌದು, ಇದನ್ನು ಯಾರು ಹೇಳಿಲ್ಲ, ಇದೊಂದು ವಿಶೇಷತೆ. ಯಾಕೆ ಕೇಳಿ, ಎಲ್ಲಿ ಯಾವ ಶಾಲೆಗೆ ಹೋದಾಗೂ ಇದನ್ನು ಯಾರು ಹೇಳಿಲ್ಲ. ನಿಜವಾಗೂ ಹೌದು, ಮಕ್ಕಳಿಂದ ಶಿಕ್ಷಣ ಯಾಕೆ ಕಲ್ತ್ಕೊಳ್ಬೇಕಲ್ರಿ? ಈಗ ಮನೆಯಲ್ಲಿ ಎಷ್ಟೋ ವಿಷಯಗಳು ಶಬ್ದಗಳು ನಮ್ಗೆ ಗೊತ್ತಿರೋದಿಲ್ಲ. ಈಗ ಸಣ್ಣವ್ರು ಕಾನ್ವೆಂಟ್ಗೆ ಹೋಗೋ ಮಕ್ಕಳು ಇರ್ತಾರೆ, ಅವ್ರು ಇಂಗ್ಲಿಷ್ ಅಲ್ಲಿ ಏನಾದ್ರು ಟುಸ್ ಪುಸ್ ಅಂತ ಇರ್ತಾರೆ, ಅವ್ರ ಹತ್ರ ನಾವು ಲಕ್ಷ್ಯ ಕೊಟ್ರೆ ನಮಗೂ ಅದು ಏನಂತಾರ ನಮ್ ಗಮನಕ್ಕೂ ಬರ್ತದೆ. ನಮ್ಮ ಅಣ್ಣನ ಟೀಚರ್ ಇದ್ದಾರೆ, ಅವ್ರ ಮಗಳು ಸಣ್ಣ ಇರ್ಬೇಕು, ನಾನು ಅಂತಿದ್ದೆ, ನೀನು ವಿಜು ರಾಜಿ ಮಾತಾಡ್ಬೇಕು, ನೀನು ಸ್ವಲ್ಪ ಕಲ್ತ್ಕೊಳ್ಬೋದು, ಚಂದ ಮಾತಾಡ್ಕೊಂಡು ಖುಷಿ ಆಗ್ತದೆ. ನಾವೀಗ ಈ ಒಂದು ಶಾಲಾ ಒಡಿಟಿಗೆ ಬರ್ತಾ ಇದ್ದೇವಲ್ಲ, ನನಗಂತೂ ಎಷ್ಟೋ ವಿಷಯಗಳು ಈಗ ಸಚೇತನದಲ್ಲಿ ಇರ್ಬೋದು ನಮ್ಗೆ ಗೊತ್ತಿಲ್ಲದಿರುವಂತಹ ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೇವೆ.
ಅದು ನಮಗೂ ಸಹಿತ ಪಾಠ ಆಗಿದೆ. ಮಕ್ಕಳಿಂದ ತಾಯಂದಿರಿಗೂ ಸಹಿತ ಶಿಕ್ಷಣ ಹೋಗ್ತೇನೆ. ಅದು ಬಿಟ್ಟು ವಿಶೇಷವಾಗಿ ಮತ್ತೇನು ಅಂತ ಹೇಳಿ ನೀವು ಹೇಳಿ ನನ್ನ ಇದಕ್ಕೆ ಇನ್ನೂ ಬಂದ್ಬಿಡ್ಲಿಲ್ಲ ನೀವು ಮತ್ತೇನು ಬೆನಿಫಿಟ್ ಇದೆ ಹೇಳಿ. ಅವ್ರು ಸರ್ ಹೇಳಿದ್ರು, ಸರ್ ಹೇಳಿದ್ರೆ ಮಧ್ಯಾಹ್ನದ ಅಡಿಗೆ ಮಕ್ಕಳು ಕಾಯುವುದಿಲ್ಲ, ಊಟ ಬಡಿಸ್ಬೇಕಂತ ಮಕ್ಕಳು ಬರ್ತಾರಂತ ಕಾಯ್ಬೇಕಿತ್ತು, ಅದು ಒಪ್ಕೊಳ್ತೇನೆ, ಅದನ್ನ ಸೇರಿಸ್ಕೊಳ್ತೇನೆ ಸರ್ ಹೇಳಿದ್ರೆ. ಮತ್ತೂ ಒಂದಿದೆ, ಮತ್ತೂ ಇದೆ. ಏನ್ ಹೇಳಿ ಶಿಸ್ತು ಬರ್ತದೆ. ಶಿಸ್ತು. ಶಿಸ್ತು ಹಾ, ಅದಾಯ್ತು. ಮತ್ತೇನು ನಿಮ್ಗೆ ಏನ್ ತಾಯಂದಿರಿಗೆ ಏನ್ ಬೆನಿಫಿಟ್ ಆಗಿದೆ ಯಾರು ಹೇಳ್ತೀರಿ ಮೇಡಮ್? ನೀವೇ ಹೇಳಿ ನೋಡುವ, ನಿಮ್ ಮಗಳಿಂದ ಏನ್ ಬೆನಿಫಿಟ್? ಮಗಳು ಶಾಲೆಯಲ್ಲಿ ಇರೋದ್ರಿಂದ ನಿಮ್ಗೆ ನಿಮ್ಗೆ ಸಂಬಂಧ ಪಡೋದಿಲ್ಲ, ತಾಯಂದಿರಿಗೆ ಹೇಳಿದ್ರೆ ಸರಿ ಆಗ್ತದೆ. ಅವರೇ ಹೇಳಿ, ನೀವು ಇಡೀ ದಿವಸ ಶಾಲೆ ಹೇಳಿ ತಾಯಂದಿರು ಯಾರು ಹೇಳ್ತೀರಿ? ನೀವು ಹೇಳ್ತೀರಾ? ಎಲ್ಲ ವಸ್ತುಗಳು ಸಿಗ್ತಾ ಇದೆ. ಅದು ಆಯ್ತು, ಅದು ಹೋಗ್ತೇನೆ, ಅದು ತಂದೆಯವರಿಗೂ ಸಂಬಂಧಪಡ್ತದೆ. ತಂದೆಯವರೆಲ್ಲ ನಾವು ಈಗ ಮಳೆಗಾಲ ಶುರು ಆಯ್ತು ಅಂದ್ಕೊಂಡು ನಮ್ಗೆಲ್ಲ ನೋಡ್ರಿ ನೀವು ಈ ಛತ್ರಿ ಬಂದ್ಬಿಟ್ಟು ಮಕ್ಕಳಿಗೆ ಮತ್ತೆ ಅದು ನಮ್ಗೆ ಅವಾಗ ಎಲ್ಲಾರ್ಗೂ ಕೊಡ್ಬೇಕಿತ್ತು ಅಲ್ವಾ? ಎಷ್ಟು ಕಷ್ಟ ಆಗ್ತಿತ್ತು. ಅದಕ್ಕೆ ಮೇಡಮ್ ಶಾಲೆ ವತಿಯಿಂದ ನಮ್ಗೆ ಸರ್ ಬ್ಯಾಗ್ ಕೊಟ್ಟದ್ದು, ಶಾಲೆ ಗೌರ್ಮೆಂಟ್ ವತಿಯಿಂದ ಬ್ಯಾಗ್ ಸಿಗ್ಲಿಲ್ಲ. ಸರ್ ಅಲ್ಲೇ ಬ್ಯಾಗ್ ಸರ್ ಗೌರ್ಮೆಂಟ್ ಕೊಡ್ತಿದ್ರು. ಪುಸ್ತಕ ಪತ್ತೆ ಪೆನ್ಸಿಲ್ ಅಲ್ಲ ಈಗಲೂ ಬಂದು ಮಕ್ಕಳಿಗೆ ಮಾಡ್ತಾ ಇದ್ದಾರಲ್ಲ, ಅದೊಂದು ಖುಷಿನೇ ಅನಿಸ್ಬೇಕು ನಿಜವಾಗೂ. ಶಾಲೆ ಮೇಲೆ ಇರೋ ಕಾಳಜಿ ಒಂಥರ ಸಮಾಧಾನ ಸಿಗ್ತದೆ ಅದ್ರಿಂದ. ಅಲ್ಲ ಸ್ವಲ್ಪ ಮಂದಿ ಸರ್ ರಿಟೈರ್ಡ್ ಆದ ಕೂಡಲೇ ಮಲಗಿರ್ತಾರೆ, ಬರ್ತಾ ಇದ್ದಾರೆ. ನೆಮ್ಮದಿ ಅನಿಸ್ತದೆ. ಹೇಳ್ರಿ ತಾಯಂದಿರು ಏನಂದ್ರೆ ಈಗ ಉದಾಹರಣೆ ಹೇಳ್ತಾರೆ ಮಕ್ಕಳು ಶಾಲೆಯಲ್ಲಿ ನೀವೀಗ ಪೇಟೆಗೆ ಹೋಗ್ಬೇಕಾಯ್ತಪ್ಪ, ಮಕ್ಕಳ ಮನೆಯಲ್ಲಿ ನಾನು ಬರ್ತೆ ಅಮ್ಮ ಅಂತಾರಲ್ವಾ? ಮಕ್ಕಳು ಸೇಫ್ ಆಗಿರ್ತಾರಲ್ಲ ಈ ಸ್ಕೂಲಲ್ಲಿ. ಹಾ, ಶಾಲೆಯಲ್ಲಿ ಸೇಫ್ ಆಗಿರ್ತಾರೆ. ನೀವು ನಿಮ್ ಕೆಲಸ ಎಲ್ಲಿದ್ರು ಹೋಗಿ ಮಾಡ್ಕೊಂಡು ಬರ್ಬೋದು. ಪೇಟೆಗೆ ಹೋದ್ರು ಈಗ ಮಕ್ಕಳು ಕರ್ಕೊಂಡು ಹೋದ್ರೆ ಅಲ್ಲ ಮೇಡಮ್, ನಮ್ ಮಕ್ಕಳು ನಮ್ ಹೊರೆನಾ ನಾವು ಕರ್ಕೊಂಡು ಹೋಗ್ತೇವೆ ಅಂತೀರಿ ನೀವು. ಕರ್ಕೊಂಡು ಹೋದ್ರೆ ಎಲ್ಲಾನು ಅಲ್ಲಿ ಕಂಡದ್ದೆಲ್ಲ ತೆಗಿಸ್ಕೊಡಿ, ತೆಗಿಸ್ಕೊಡಿ, ಅದು ತಿನ್ಬೇಕು ಇದು ತಿನ್ಬೇಕಂತಾರ ಅಲ್ಲ, ಹೋಗ್ತೀರಾ? ಇದು ಕೆಲ್ಸಕ್ಕೆ ಹೋಗ್ಬೋದು, ಕೆಲ್ಸಕ್ಕೂ ಹೋಗ್ಬೋದು, ಹೋಗ್ತಾ ಇದ್ದಾರೆ ಮೇಡಮ್. ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಂಜೆ ಬರ್ಬೋದಾ? ಅದೊಂದಾಯ್ತು. ಅದೊಂದು ಬೆನಿಫಿಟ್ ಇದೆ. ಅದು ಬೆನಿಫಿಟ್. ಅದಕ್ಕಿಂತ ಸರ ಏನಾದ್ರು ಫಂಕ್ಷನ್ ಆಗ್ತದ, ಸೀರೆ ಕೊಡುದು, ಹೆಸರು ಹಾಕುದು, ಅದಕ್ಕೆಲ್ಲ ಬೆಳಿಗ್ಗೆ ಹೋಗಿ ಅಲ್ಲ. ಮತ್ತಿಲ್ಲ ಮಕ್ಳು ಬಂದ್ರ ಹೇಗೆ, ರೋಡಲ್ಲಿ ಬಂದ್ರೋ ಏನ್ ಮಾಡಿದ್ರೆ ಊಟ ಮಾಡಿದ್ರೋ ಏನೋ ಟೆನ್ಷನ್. ಈಗ ಯಾವ್ದು ಇಲ್ಲ, 9 ಗಂಟೆಗೆ ಬಂದ್ಬಿಟ್ರೆ 4 ಗಂಟೆ ಏನು ಟೆನ್ಷನ್ ಇಲ್ಲ ಅಲ್ವಾ? ಅದಕ್ಕಾಗಿ ನೀವು ಏನಂತೆ, ನಾನು ಸರ್ಕಾರ ನಿಮ್ಗೆ ಇಷ್ಟೆಲ್ಲ ಸವಲತ್ತನ್ನು ಕೊಟ್ಟಿದೆ, ನೀವು ಶಿಕ್ಷಕರನ್ನ ಹೊಂದಾಣಿಕೆಯನ್ನು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋದ್ರೆ ಮತ್ತೊಂದು ಹೇಳ್ತಾರೆ, ಶಿಕ್ಷಕರ ಒಳ್ಳೆತನದಿಂದ ಒಳ್ಳೆ ರೀತಿ ನಡೀತದೆ ಕೆಲವೊಂದು ಕಡೆ. ಸಾಮಾನ್ಯವಾಗಿ ನಾವು ನೋಡೋ ಪ್ರಕಾರ ಅದಕ್ಕೆ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಇರಬೇಕು, ಅದು ಮುಖ್ಯನೇ. ನೀವು ನಿಮ್ಮ ಮುಖಾನ ಒಂದಾದ್ರೆ ಇಬ್ಬರೊಬ್ಬರೇ ಮಾಡ್ತಾ ಇದ್ರು, ಅದಕ್ಕೆ ಬೆನಿಫಿಟ್ ಇಲ್ಲ. ಈಗ ನೀವು ನೋಡಿ, ಒಬ್ಬರೆಲ್ಲ ಒಬ್ರು ಬರ್ತೀವಿ, ನಾವು ನೋಡ್ತೇವೆ, ನಮ್ಗೆ ಕೊಡ್ತಾರೆ, ಆ ಒಂದು ಆತ್ಮವಿಶ್ವಾಸ ಆತ್ಮಾಭಿಮಾನ ನಿಮ್ಗಿದ್ರೆ ಅವ್ರಿಗೂ ಖುಷಿ ಅನಿಸ್ತದೆ. ಪಾಲಕರು ನೋಡಿ ಎಷ್ಟು ಅಲರ್ಟ್ ಆಗ್ತಾರಲ್ಲ, ಎಷ್ಟು ಇದು ಮಾಡ್ತಾರಲ್ಲ ಅಂತ ಅಲ್ವಾ? ಅದರಿಂದ ಈ ಸರ್ಕಾರದ ಯೋಜನೆ ಎಲ್ರಿಗೂ ಬೆನಿಫಿಟ್ ಅನ್ನು ಕೊಟ್ಟಿದೆ. ಇದು ಯಾಕೆ ಕೊಟ್ಟಿದೆ ಸರ್ಕಾರ? ಯಾಕೆ ಕೊಟ್ಟಿದೆ ಹೇಳಿ? ಅದು ಬಡತನ ರೇಖೆಯಿಂದ ಕೆಳಗಿದ ಮಕ್ಕಳಿಗೆಲ್ಲ ತ್ರಾಸ ಆಗ್ತದಲ್ಲ, ಇಲ್ಲ, ಎಲ್ಲ ಮಕ್ಕಳು ಕೊಡ್ತಾರೆ ಅಲ್ವಾ? ಮತ್ತೆ ದೂರದ ಮಕ್ಕಳಿಗೆ ಸವಲತ್ತು ಆಗ್ಬೇಕು. ನಮ್ದು ಹೈಸ್ಕೂಲ್ ಅಲ್ಲ ಅವಾಗೆಲ್ಲ ಕೊಡ್ತೇವೆ, ನಾವು ಕಲಿತಿದ್ದ ಕೊಡ್ತೇವೆ ದೂರದ ಮಕ್ಕಳಿಗೆ ಅಷ್ಟೇ. ಸಮೀಪ ಇಲ್ಲ ಆಗಿತ್ತು ಹೈಸ್ಕೂಲ್ ಅಲ್ಲಿ, ಅಲ್ಲ ಕೊಡ್ತಿದ್ರು, ಅಂದ್ರೆ ಕಾಲೇಜಿಂದ ಕೊಡ್ತಿದ್ರು, ಅದು ಸಂಸ್ಥೆಯಲ್ಲಿ ಕೊಡ್ತಿದ್ರು, ಗೌರ್ಮೆಂಟ್ ಕೊಡ್ತಾ ಇಲ್ಲ, ಸಂಸ್ಥೆಯಿಂದ ಕೊಡ್ತಿದ್ರು. ಈಗ ಗೌರ್ಮೆಂಟ್ ಎಲ್ಲ ಮಕ್ಕಳಿಗೆ ಮಾಡ್ಬಿಡ್ತಾರೆ. ಅದು ಒಂದು ಪದಾರ್ಥಗಳು ಅಂದ್ರೆ ಊಟದ ವ್ಯವಸ್ಥೆ ಮಧ್ಯಾಹ್ನ ಮಾಡ್ಬೇಕು. ಹೌದು, ಅದೇನು ತ್ರಾಸ ಆಗ್ತದೆ. ಈಗ ಯಾವ ಶಾಲೆಗೆ ಎಲ್ಲ ಶಾಲೆಗೂ ಇದಕ್ಕೆ ಕೊಡ್ತಾರ? ಇಲ್ಲ ಸರ್ಕಾರ ಯಾಕೆ ಕೊಡ್ತದೆ ಹೇಳ್ರಿ? ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ಬೇಕು, ಸರ್ಕಾರಿ ಶಾಲೆ ಮುಚ್ಚಬೇಕು ಅಂತ ಬಂದದ. ಈಗ ದಯಮಾಡಿ ಮತ್ತೊಂದು ಹೇಳ್ತೇನೆ, ಎಷ್ಟೇ ಮಕ್ಕಳು ಇಂಗ್ಲಿಷ್ ಕಲಿಯುದಿದ್ರು ಕನ್ನಡ ಶಾಲೆ ಕಲ್ತಾರೆ. ಈಗ ದೊಡ್ಡ ದೊಡ್ಡ ಅಧಿಕಾರಿಗಳ ಹೋಗಿದ್ದಾರೆ ನಮ್ಮ ನಿಮ್ ಕಾಲದಲ್ಲಿ, ಅವರೆಲ್ಲ ಕಾನ್ವೆಂಟ್ ಅಲ್ಲಿ ಕಲ್ತ್ಕೊಂಡೇ ಹೋಗಿದಾರ. ಕಾನ್ವೆಂಟ್ ಕನ್ನಡ ಶಾಲೆಯಲ್ಲಿ ಕಲ್ತು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ. ಉದಾಹರಣೆ ಈ ಶಾಲೆಯಲ್ಲ ಕಲ್ತವ್ರೆ ಎಷ್ಟು ಜನ ಆಗಿದ್ದಾರೆ ಅಲ್ವಾ? ಅದಕ್ಕಾಗಿ ಏನಾದ್ರು ಸರ್ಕಾರ, ನೀವು ಗೌರ್ಮೆಂಟ್ ಹೈಸ್ಕೂಲ್ ಅಲ್ಲೇ ಕರೀರಿ, ಅಲ್ಲಿ ಆ ಶಾಲೆಯನ್ನ ಅಭಿವೃದ್ಧಿ ಪಡಿಸ್ಬೇಕು. ಒಂದು ಮತ್ತೊಂದು ಹೇಳ್ಬೇಕಂದ್ರೆ, ಶಿಕ್ಷಕರು ಬೇಜಾರು ಮಾಡ್ಕೊಬಿಡಿ. ಯಾವುದೇ ಶಿಕ್ಷಕ ತಮ್ಮ ಮಕ್ಕಳನ್ನೆಲ್ಲ ಶಿಕ್ಷಕರು ಕನ್ನಡ ಶಾಲೆಗೆ ಹಾಕ್ಬಿಟ್ರೆ ನಮ್ ಕನ್ನಡ ಶಾಲೆ ಮುಚ್ಚೋ ಪರಿಸ್ಥಿತಿ ಬರೋದಿಲ್ಲ. ಹೋಗ್ತಿರೋದಕ್ಕೆ ಸಾಮಾನ್ಯವಾಗಿ ಈಗಂತಲ್ಲ, ಈಗ ಯಾರೇ ಬಂದಿದ್ದವ್ರು ಇದ್ರು ಅಟ್ಲೀಸ್ಟ್ ಅವ್ರ ಮಕ್ಕಳನ್ನ ಹಾಕಾರ
ಆ ಶಿಕ್ಷಕ ಈಗ ನೋಡ್ರಿ ಹೇಳ್ಬೇಕಾಗ್ತದೆ. ಕಾಗೇರಿ ಅವ್ರು ತಮ್ಮ 2 ಮಕ್ಕಳನ್ನ ಕನ್ನಡ ಶಾಲೆಗೆ ಹಾಕಿದ್ದಾರೆ. ಅವ್ರಿರೋದು ಬೆಂಗಳೂರಲ್ಲಿ ಅಲ್ವಾ? ಅವ್ರು ಕಾಲೇಜಿಗೆ ಹಾಕ್ಬೋದಿತ್ತಲ್ಲ, ಅವ್ರಿಗೆ ಅವಕಾಶ ಇತ್ತಲ್ಲ. ಆದ್ರೆ ಕನ್ನಡ ಶಾಲೆ ಕಲೀಲಿಕ್ಕೆ ಕಾನ್ವೆಂಟ್ ಅಲ್ಲಿ ಕಲೀಲಿಕ್ಕೆ ಡಿಫ್ರೆನ್ಸ್ ಇದೆ ನೋಡ್ರಿ. ಕನ್ನಡ ಶಾಲೆ ಕಲ್ತವ್ರ ಮಗು ಮನೆ ಬಾಗಿಲಿಗೆ ಯಾರಾದ್ರೂ ಬಂದ್ರೆ ಮಾತಾಡ್ತಾರೆ, ಇಲ್ಲಾಂದ್ರೆ ಅಮ್ಮ ಯಾರೋ ಬಂದ್ರು ಹೊರಗಡೆ ನೋಡಿ ಅಂದಾರೋ ಅಟ್ಲೀಸ್ಟ್ ಹೇಳ್ತಾರೆ, ಹೌದಲ್ವಾ? ನೋಡಿ, ಇಂಗ್ಲಿಷ್ ಶಾಲೆ ಕಲ್ತ ಮಗು ಒಂದ್ ಮನೆಗೆ ಅವ್ರು ಹೋಗ್ತಾರೆ, ತಮ್ಮದೇ ಲೋಕಲ್ ಹೋಗ್ತಾ ಇರ್ತಾರ ಅವ್ರು. ಅದು ಯಾರು ಬರ್ಲಿ ಏನ್ ಬರ್ಲಿ, ಸಂಬಂಧಿಕರು ಬರ್ಲಿ, ಪರಿಚಯದವ್ರು ಬರ್ಲಿ, ಏನು ಅವರು ಇದಾಗುದು. ಇವ್ರು ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಾರೆ. ಯಾರು ಕನ್ನಡ ಶಾಲೆಯಲ್ಲಿ ಕಲ್ತಂತ ಮಕ್ಕಳು ಅಂದ್ರೆ ಅಲ್ಲಿ ಪರಿಸರ ಅಲ್ಲಿ ಕಾನ್ವೆಂಟ್ ಮಕ್ಕಳು ಏನ್ ಮಾಡ್ತಾರೆ, ಸರ್ಕಾರ ಕಾನ್ವೆಂಟಿಗೆ ಮಾರು ಹೋಗ್ಬಾರ್ದು ಮಕ್ಕಳು ಅನ್ನೋದ್ರಿಂದ ಎಲ್ರಿಗೂ ಒಂದೇ ರೀತಿ ಬಟ್ಟೆ, ಒಂದೇ ರೀತಿ ಚಪ್ಪಲ್ಲು ಎಲ್ಲವನ್ನ ಸರ್ಕಾರ ಕೊಡ್ತಾ ಇದೆ. ಅದೇ ಕಾನ್ವೆಂಟಿಗೆ ಹೋದ್ರೆ ಆ ಮಕ್ಕಳು ಸೀದಾ ಹೋಗುದು, ಹೀಗೆ ಕೂತ್ಕೊಳ್ಳುದು, ಹೀಗೆ ಹೇಳುದು, ಕೇಳುದಕ್ಕೆ ಮತ್ತೆ ಕೂತ್ಕೊಳ್ಳೋದು, ಎದ್ದು ಬರುದು. ಇಲ್ಲ ಹಾಗಲ್ಲ, ಮಕ್ಕಳಿಗೆ ಆಟ ಪಾಠ ಇಲ್ಲ, ಏನ್ ಬೇಕು ಕುಡಿಯುವುದು, ಅವರು ಮನಸ್ಸಿಷ್ಟೇ ಇದನ್ನು ಮಾಡ್ತಾರೆ ಅಲ್ವಾ? ಅದಕ್ಕಾಗಿ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಎಲ್ಲರೂ ಸರ್ಕಾರಿ ಶಾಲೆಗೆ ಕಳಿಸ್ಬೇಕು ಮಕ್ಕಳನ್ನ, ಸರ್ಕಾರಿ ಶಾಲೆಯನ್ನ ಯಾರಿಗೂ ಮುಚ್ಚಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಮುಂದೆ ನೀವು ಮಾತಾಡಬಹುದು. ಈ ಒಂದು ಕಾರ್ಯಕ್ರಮದ ಕುರಿತಾಗಿ ನಿಮ್ಮೊಂದಿಗೆ ಬಹಳ ಹೊತ್ತಿಂದ ಚರ್ಚೆ ಮಾಡಿದಂಥ ಈ ಒಂದು ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಗೀತಾ ಗಾಂವ್ಕರ್ ಮೇಡಮ್ಗೆ ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡದಕ್ಕಾಗಿ ತುಂಬುವುದಾದ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ಯಾರಾದರೂ ಪಾಲಕರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳದಿದ್ದರೆ ಅವರಿಗಾಗಿ ಈ ಸಮಯ. ಹಾಗೂ ನನ್ನ ಮಕ್ಕಳಂತೆ ಇರುವ ವಿದ್ಯಾರ್ಥಿಗಳು, ನನಗೆ ಈ ಸಭೆ ಕುರಿತು ನನಗೆ ಬಹಳ ಕುತೂಹಲ ಉಂಟು. ಯಾಕಂದ್ರೆ ನಾನು ಈ ಸಲ ನನ್ನ ಮಗಳು ಫಸ್ಟ್ ವನ್ನತಿ ಇದು. ನಾನು ಕಾರವಾರದವಳು, ಅದೇ ರೀತಿ ನಾನಿಲ್ಲಿ ಮನೆಯವ್ರದ್ದು ವರ್ಕಿಗೋಸ್ಕರ ನಾನು ಇಲ್ಲಿ ಬಾಡಿಗೆ ರೂಮ್ ಮಾಡ್ಕೊಂಡಿದ್ದೇನೆ. ಅದೇ ನನಗೆ ಒಂದು ಸ್ವಲ್ಪ ನನಗೊಂದು ಹತ್ರ ಇರೋ ಶಾಲೆ ಬೇಕಿತ್ತು. ನನಗೆ ಇಲ್ಲಿಂದ ನಾನು ಇಂಗ್ಲೀಷ್ ಮೀಡಿಯಂ ಹಾಕೋದಿತ್ತು, ಅದನ್ನು ಹಾಕಲಿಲ್ಲ. ಯಾಕಂದ್ರೆ ನನ್ನ ಮಗಳು ಎಲ್ಲಿದ್ರೂ ಕಲಿಯಲಿ ಅಂತ ಹೇಳಿ ನಾನು ಇದೇ ಶಾಲೆಗೆ ಹಾಕಿದ್ದೆ. ಅವಳು ಸ್ವಲ್ಪ ಹಿಂದರಿಕೆ ಇದ್ದಾಳೆ, ಅವಳಿಗೆ ನಾನು ಮುಂದೆ ತರಬೇಕು. ಈ ಶಾಲೆಯಿಂದ ನಮ್ಗೆ ಅದು ಸಾಧ್ಯ ಆಗುವುದುಂಟು, ಇನ್ನೂ ಸಾಧ್ಯ ಆಗಿದೆ, ನಂಗೆ ಮುಂದೆ ಸಾಧ್ಯ ಆಗುವುದುಂಟು ಅಂತ ಹೇಳಿ ನನ್ನ ಮಗಳಲ್ಲಿ ನಾನು ಅದೇ ಹೇಳ್ತಾ ಇದ್ದೇನೆ. ಈ ಶಾಲೆ ಟೀಚರ್ ಹತ್ರ ಹೊಂದಾಣಿಕೆ ಮಾಡು, ಮಕ್ಕಳೆಲ್ಲ ಹೊಂದಾಣಿಕೆ ಆಗು, ನೀನು ಮುಂದೆ ಬರ್ತೇನೆ, ನಾನು ಮುಂದೆ ತರಿಸ್ತೇನೆ. ಸರ್ ಎಲ್ಲ ಇದ್ದಾರೆ, ಸಪೋರ್ಟಿಗೆ ಟೀಚರ್ಸ್ ಎಲ್ಲರೂ ಇದ್ದಾರೆ ನನಗೆ. ಆದರೆ ಈ ಶಾಲೆಯಿಂದ ನನಗೆ ಸ್ವಲ್ಪ ಚಲೋದೇ ಆಗಿದೆ ಹೊರತು ನನಗೆ ಯಾವುದು ಕೆಟ್ಟ ಭಾವನೆ ಯಾವುದೂ ಇಲ್ಲ. ನನ್ನ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಎಲ್ಲರೂ ಚಲೋ ಮಾಡ್ಕೊಂಡು ಜಗಳನೆಯ ಯಾರೂ ಬೇಡ. ಈ ಶಾಲೆಯಲ್ಲಿ ಅದು ಆಗುವುದೇ ಇಲ್ಲ. ಏನೋ ಒಂದು ಚರ್ಚೆ, ಏನೋ ಒಂದು ಕಸ ಕಟ್ಟಿದ್ವಿ, ಏನೋ ಒಂದು ಬಂದಿದ್ರು ಅವ್ರ ಮೇಲಾಧಿಕಾರಿಗೆ ಹೇಳಿ ಅವರು ಎಲ್ಲರಿಗೂ ವಾರ್ಡದವರಿಗೆಲ್ಲ ಕೂಡಿಸಿ ಈ ಥರ ಮಾಡಬಾರ್ದು ಅಂತ ಹೇಳಿ ಮುಂದಿನ ಕಾರ್ಯಕ್ಕೆ ಕೈ ಹಾಕ್ತಾರೆ ಈ ಶಾಲೆಯ ಟೀಚರ್ಸ್ ಎಲ್ಲರೂ. ಈ ಶಾಲೆಯಿಂದ ಎಲ್ಲ ಸವಲತ್ತು ಇದೆ ನನ್ನ ಮಕ್ಕಳಿಗೆ, ಮುಂದೆ ಹಾಗೆ ಬರಲಿ ಅಂತ ನಾನು ಕೇಳ್ತೇನೆ. ನಮ್ಮ ಅಭಿಪ್ರಾಯವನ್ನ ಹೇಳದಂತ ಈ ಶಾಲೆಯ SMC ಉಪಾಧ್ಯಕ್ಷರಾದಂಥ ಸಂಗೀತಾ ನಾಯ್ಕ ಅವರಿಗೆ ಧನ್ಯವಾದಗಳು. ಈಗ ಇನ್ಯಾರು ಪಾಲಕರು ಹೇಳಬೇಕು? ಈ ಒಂದು ಸಾಮಾಜಿಕ ಪರಿಶೋಧನೆ ಇರ್ಬೋದು ಅಥವಾ ಈ ಒಂದು ಶಾಲೆಯ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ಹೇಳ್ಬೇಕಂತ ಈ ಶಾಲೆಯ ಅತಿಥಿ ಶಿಕ್ಷಕರಾದಂಥ ಅಮೃತ ನಾಯ್ಕ ಅವರಲ್ಲಿ ಹೇಳ್ತೀನಿ. ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಹಾಗೂ ಸಾಮಾಜಿಕ ಪರಿಶೋಧನೆ ಇದು ದಿನಾಂಕ 10 ಡಿಸೆಂಬರ್ 2025ರಿಂದ 15/12/2025ವರೆಗೆ ಇದು ಪರಿಶೋಧನೆಯನ್ನು ನಡೀತಾ ಇದೆ. ಅದರಲ್ಲಿ ಹಾಜರಿದ್ದ ಸಿಬ್ಬಂದಿಗಳಂತಂದ್ರೆ ಶ್ರೀಮತಿ ಗೀತಾ ಗಾಂವ್ಕರ್ ಅವರು, ತಾಲೂಕು ಕಾರ್ಯಾಲಯ ಸಾಮಾಜಿಕ ಪರಿಶೋಧನೆ ವ್ಯವಸ್ಥಾಪಕರು. ಆಮೇಲೆ ವಿಆರ್ಪಿಗಳಾಗಿ ಶ್ರೀಮತಿ ಮಧುರಾ ನಾಯಕ್, ಶ್ರೀಮತಿ ದಿವ್ಲಿ ನಾಗರಾಜ್ ಅಂಬಿ, ಶ್ರೀಮತಿ ನಾಗರತ್ನ ಎನ್ ನಾಯಕ್, ಶ್ರೀಮತಿ ಸುಲೋಚನಾ ಎಂ ನಾಯ್ಕರವರು ಆಗಮಿಸಿದ್ದರು. ಇಲ್ಲಿ ಪರಿಶೀಲಿಸಿದ ಅಂಶಗಳು ಅಂತ ಹೇಳಿದ್ರೆ ಮಾಹಿತಿ ಪುಸ್ತಕ ಆಗಿರ್ಬೋದು, ಆಹಾರ ದಾಸ್ತಾನು ವಹಿ, ಅಕ್ಕಿ ಬೇಳೆ ಸ್ವಚ್ಛತೆ, ಎಣ್ಣೆ, ಹಾಲಿನ ಪುಡಿ, ರಾಗಿ ಮಾಲ್ಟ್ ಪರಿಶೀಲನೆ,
ದಾಸ್ತಾನು ಕೋಣೆ, ಅಡುಗೆ ಕೋಣೆಯ ಒಂದು ಪರಿಶೀಲನೆ ಹಾಗೂ ಅಡುಗೆ ಕೋಣೆಯ ಪ್ರತಿಯೊಂದು ಸಾಮಗ್ರಿಗಳ ಸ್ವಚ್ಛತೆ ಹಾಗೂ ಅಚ್ಚುಕಟ್ಟಿನ ನಿಯಮಗಳನ್ನು ವೀಕ್ಷಿಸಿ ತಮ್ಮ ಅಮೂಲ್ಯವಾದಂತಹ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ನಮ್ಮ ತರಗತಿಯ ಪ್ರತಿಯೊಂದು ಮಗುವಿನೊಂದಿಗೆ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಅವರೊಂದಿಗೆ ಚರ್ಚೆ ಇದ್ದಂತಹ ವಿಷಯಗಳು ಕೇಳಿದ್ರೆ ವಾರಕ್ಕೊಮ್ಮೆ ಕೊಡುವಂತಹ ಕಬ್ಬಿನ ಔಷಧ ಮಾತ್ರೆ ಆಗಿರ್ಬೋದು, ವರ್ಷಕ್ಕೆ 2 ಬಾರಿ ಕೊಡುವಂತಹ ಜಂತು ನಿವಾರಕ ಮಾತ್ರೆ ಆಗಿರ್ಬೋದು, ಆಮೇಲೆ ದಿನಕ್ಕೆ ಕೊಡುವಂತಹ ಮೊಟ್ಟೆ ಆಗಿರ್ಬೋದು, ಆಹಾರದಲ್ಲಿ ಇರುವಂತಹ ಸೊಪ್ಪು ತರಕಾರಿಗಳು ಅವೆಲ್ಲವೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಒದಗಿಸಲಾಗುತ್ತಿದೆಯೇ ಅನ್ನೋದರ ಕುರಿತಾಗಿ ಪ್ರತಿ ಮಗುವಿನೊಂದಿಗೆ ಕೂಡ ಅವರು ಏನ್ ಮಾಡಿದ್ದಾರೆ ಕೇಳಿದ್ರೆ ಚರ್ಚೆಯನ್ನ ಏರ್ಪಡಿಸಿದ್ದಾರೆ. ಮತ್ತೆ ಶಾಲೆಯಲ್ಲಿ ಬೆಳೆಸುವಂತಹ ತರಕಾರಿಗಳ ಕುರಿತು, ಆಮೇಲೆ ಅವರಿಗೆ ಒದಗಿಸುವಂತಹ ಇತರೆ ಸೌಲಭ್ಯಗಳು, ನಮ್ಮ ಶಾಲೆಯಲ್ಲಿ ಶಿಕ್ಷಕರಾದಂತಹ ಸಂಜಯ್ ನಾಯ್ಕ್ ಸರ್ ಅವರು ಆಗಿರ್ಬೋದು, ಸಂತೋಷ್ ನಾಯ್ಕ್ ಸರ್ ಆಗಿರ್ಬೋದು, ಅವರು ತಮ್ಮ ಸ್ವ ಇಚ್ಛೆಯಿಂದಾಗಿ ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು ಎಲ್ಲಾ ವ್ಯವಸ್ಥೆಗಳನ್ನ ಶಾಲೆ ಕೊಟ್ಟಂತಹ ವ್ಯವಸ್ಥೆಗಳ ಬಿಟ್ಟಾಗಿಯೂ ಸಹಿತ ಅವ್ರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಸ್ವ ಇಚ್ಛೆಯಿಂದ ನಮ್ಮದೇ ಶಾಲೆಯ ಮಕ್ಕಳು ಅನ್ನೋ ರೀತಿಯಾಗಿ ಅವರು ತಂದು ನಮ್ಮ ಮಕ್ಕಳಿಗೆ ಒದಗಿಸ್ತಾ ಇದ್ದಾರೆ. ಅದೇ ತರ ನಮ್ಮ ಶಾಲೆಯ ಎಲ್ಲ ದಾಖಲೆಗಳು, ನಮ್ಮ ಶಾಲಾನುದಾನದ ರಶೀದಿ ಫೈಲ್ ಆಗಿರ್ಬೋದು, ಸಮವಸ್ತ್ರ ವಿತರಿಸಿದ ರಿಜಿಸ್ಟರ್ ಆಗಿರ್ಬೋದು, ಪಾಸ್ಬುಕ್, ಶೂ ಸಾಕ್ಸ್ ರಿಜಿಸ್ಟರ್, ಪಠ್ಯಪುಸ್ತಕ ವಿತರಣಾ ವಹಿ, ನಗದು ಪುಸ್ತಕ ನಿರ್ವಹಣೆ, ಮಕ್ಕಳ ಸುರಕ್ಷತಾ ಸಮಿತಿ, ಬ್ಯಾಗ್ ರಹಿತ ದಿನದ ರಿಜಿಸ್ಟರ್, ವೈದ್ಯಕೀಯ ತಪಾಸಣಾ ರಿಜಿಸ್ಟರ್, ಮಕ್ಕಳ ಆರೋಗ್ಯ ಕಾರ್ಡ್ ಮತ್ತು ರಿಜಿಸ್ಟರ್, SDMC ತರಬೇತಿ ರಿಜಿಸ್ಟರ್, ಸಂದರ್ಶನ ವಹಿ, ವಿಶೇಷ ಚೇತನ ಭತ್ಯೆ, ಗ್ರಂಥಾಲಯ ರಿಜಿಸ್ಟರ್, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ, ಶಾಲಾಭಿವೃದ್ಧಿ ಯೋಜನೆಯ ರಿಜಿಸ್ಟರ್, ಧಾನ್ಯಗಳ ರಿಜಿಸ್ಟರ್, ದಿನಪತ್ರಿಕೆ, ಪ್ರಶ್ನೆ ಪೆಟ್ಟಿಗೆ, ಸಂಭ್ರಮ ಶನಿವಾರದ ರಿಜಿಸ್ಟರ್, ಸಾರಿಗೆ ಭತ್ಯೆ, ವಿದ್ಯಾರ್ಥಿ ವೇತನ, ಅನುದಾನದ ಖರ್ಚು ಮತ್ತು ಉಳಿಕೆಯ ಕುರಿತು ಅವ್ರು ಏನ್ ಮಾಡಿದ್ದಾರೆ ಕೇಳಿದ್ರೆ ನೋಡಿದ್ದಾರೆ. ಮೇಡಮ್ ಅವರು ತನ್ನ ಇಂಗ್ಲಿಷ್ನ ಪ್ರಕಾರ ಎಲ್ಲಾ ದಾಖಲೆಗಳನ್ನು ಅವ್ರು ಏನ್ ಮಾಡಿದ್ದಾರೆ ಪರಿಶೀಲಿಸಿದ್ದಾರೆ. ಅದೇ ರೀತಿ ದಿನಾಂಕ 11/12/2025 ಪ್ರತಿ ಮಗುವಿನ ಮನೆಗೆ ಭೇಟಿ ನೀಡಿ ಅವರೊಂದಿಗೆ ಚರ್ಚೆಯನ್ನ ಮಾಡಿ ಅವರ ಕಂಪ್ಯೂಟರ್ ಸಹಿತ ಮುಗಿಸಿದ್ದಾರೆ. ಒಟ್ಟಾರೆಯಾಗಿ ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸಿದ ಮೇಲೆ ತಮ್ಮ ಒಳ್ಳೆಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ನಮಗೆ MDA ಮತ್ತೆ ನಾನು ತಿಳ್ಕೊಂಡಿದ್ದೆ. ಹಾಗಾಗಿ SSC ನಾನು ಮಾತಾಡೋದಕ್ಕೂ ಅದೇ ಹೇಳ್ತಿದ್ದೆ. ನಾನು SSC ಯಾವುದೇ ದಾಖಲೆಗಳನ್ನ ನಾವು ಸುದ್ದು ನೋಡಿಲ್ಲ. ಅಂದ್ರೆ ಖಾಲಿ MDA ಗೆ ಸಂಬಂಧಪಟ್ಟ ದಾಖಲೆಗಳನ್ನಷ್ಟೇ ಒಂದೆರಡು ಕಣ್ಣು ಹಾಕಿದ್ರು. ಆದ್ರೆ ಮೇಡಮ್ ಬಂದ್ಮೇಲೆ ಹೇಳಿದ್ರು ಇದು SSC ಇದೆ MDA ಇದೆ, ಹಾಗಾಗಿ ದಾಖಲೆಗಳನ್ನ ಹೇಗಪ್ಪ ಅಂತ ಹೇಳಿ. ಆದ್ರೆ ನಮ್ಮ ಸಂಜೀವ್ ಸರ್ ಇರ್ಬೋದು, ಅವ್ರು ಯಾವುದೇ ದಾಖಲೆಯಲ್ಲಿ ಫಸ್ಟ್, ಯಾಕಂದ್ರೆ ಯಾವ್ದು ಇರ್ಲಿ ಇವತ್ತಿನ ದಿವಸದ ದಾಖಲೆ ಏನಿರ್ಬೋದು ಅದನ್ನ ಆ ದಿವಸಕ್ಕೆ ಮುಗಿಸ್ತಾರ ಅವರು, ಯಾವ್ದು ನಾಳೆಗೆ ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಸರ್ ಅವರು ನಮಗೆ ಸಹಕಾರ ನೀಡೋದ್ರಿಂದ, ಅವರ ಒಂದು ಸಹಾಯ ಸಹಕಾರದಿಂದ ಈ ಒಂದು MDA ಇರ್ಬೋದು, ಅದೇ ರೀತಿ SSC ಒಂದು ರಕ್ತ ಪರಿಶೋಧನೆ ಸುಸೂತ್ರವಾಗಿ ನಮ್ಗೆ ನಡೀತು. ಈಗ ಈ ಒಂದು ಕಾರ್ಯಕ್ರಮದ ಕುರಿತಾಗಿ, ಅದೇ ರೀತಿ ಶಾಲೆಯ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಈ ಒಂದು ಸಭೆಯ ಅಧ್ಯಕ್ಷರಾದಂಥ ಪ್ರತೀಕ್ ಶೆಟ್ಟಿ, ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ, ಅವರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬೇಕಂತೇಳಿ ಹೇಳ್ತಾರೆ. ಇವತ್ತಿನ ಸಭೆಯ ವೇದಿಕೆ ಮೇಲಿರುವಂತಹ ಪಂಚಾಯತಿಯ ಸಂಯೋಜಕರವರೇ, SDMC ನಿರ್ದೇಶಕರವರೇ, ಇರುವಂತಹ ಮುಖ್ಯ ಸದಸ್ಯರೇ, ನಿವೃತ್ತ ಸದಸ್ಯರೇ, SDMC ಸದಸ್ಯರು, ಪೋಷಕರು, CP ಉಪನ್ಯಾಸಕರು, ಆಶಾ ಕಾರ್ಯಕರ್ತರು, ಮುಖ್ಯವಾಗಿ ಮುಖ್ಯ ಮಕ್ಕಳೇ, ಎಲ್ಲರಿಗೂ ನಮಸ್ಕರಿಸ್ತಾ, ನನಗಿದೊಂದು ಈ ಕಾರ್ಯಕ್ರಮಕ್ಕೆ ಅಥವಾ ಈ ಸಭೆಗೆ ಬಂದೊಂದು ಬಹಳ ಖುಷಿಯ ವಿಷಯ. ಯಾಕಂತ ಹೇಳಿದ್ರೆ ನಮಗೆ ದಿನನಿತ್ಯ ಒತ್ತಡದ ಕೆಲಸ ಮಧ್ಯದಲ್ಲಿ ಇವತ್ತು ಮಕ್ಕಳ ಜೊತೆ, ಪೋಷಕರ ಜೊತೆ ಅವ್ರು ಸಿಗುವಂಥ ಯೋಜನೆಗಳ ಬಗ್ಗೆ ನಮಗೆ ಭಾಳ ಖುಷಿ ಆಯಿತು. ಆದರೆ ಮುಖ್ಯ ಉದ್ದೇಶ ಈಗಾಗಲೇ ನಮ್ಮೊಂದು ತಿಳಿಸಿದ್ದಾರೆ. ಈ ಸಭೆಯ ಉದ್ದೇಶ ಏನು, ಯಾಕೆ ನಾವು ಈ ಸಭೆ ಸರ್ಕಾರದಿಂದ ಮಾಡ್ತಾ ಇದ್ದೀವಿ, ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳೇನು, ಯೋಜನೆಗಳನ್ನು, ಅದು ಅಷ್ಟಾಗಿ ಮಕ್ಕಳಿಂದ ಪೋಷಕರು ಹೋಗ್ತಾ ಇರೋದಿಲ್ಲ. ಆದರೆ ಈ ಶಾಲೆಯಲ್ಲಿ ಹಾಗಿಲ್ಲ. ಪ್ರತಿ ತಿಂಗಳು ಕೂಡ ಸಭೆ ನಡೆಸ್ತಾ ಇದ್ದಾರೆ. ಸಮಿತಿಯಿಂದ ಕಾಲಕಾಲಕ್ಕೆ ಸಭೆಗಳಾಗಲಿ, ನಾನು ಮೊದಲಿಗೆ ಶಾಲೆ ಗೇಟ್ ಒಳಗೆ ಬಂದಾಗಲೇ ನನಗೆ ಗೊತ್ತಾಯಿತು, ಬಹಳ ಒಂದು ಉತ್ತಮ ರೀತಿಯಲ್ಲಿ ಶಾಲೆಯ ಆವರಣವನ್ನು ಮೇಂಟೈನ್ ಆಗಿದೆ. ನಾನು ಸುಮಾರು ಶಾಲೆಗೆ ಹೋಗಿದ್ದೀನಿ ಕಾರವಾರದಲ್ಲಿ ಕೂಡ, ಇಷ್ಟು ಮಟ್ಟಿಗೆ ಒಂದು ಮೇಂಟೈನ್ ಆಗಿರೋ ಶಾಲೆ ನಾನು ಎಲ್ಲೂ ನೋಡಿಲ್ಲ. ಇಷ್ಟು ಅದು ಭಾರಿ ಖುಷಿ ಆಯಿತು ನನಗೆ. ಮತ್ತೆ ಬಂದ ತಕ್ಷಣ ನನಗೆ ರಿಜಿಸ್ಟರ್ ಎಲ್ಲ ತೋರಿಸಿದ್ರು. ರಿಜಿಸ್ಟರ್ ನೋಡಿ ರಿಜಿಸ್ಟರ್ ಕೂಡ ಇವರು ಹೇಳಿದಾಗೆ ಭಾಳ ಅಚ್ಚುಕಟ್ಟಾಗಿದೆ.
ಯಾವುದೇ ಕುಂದುಕೊರತೆಗಳಿಲ್ಲ. ಆದರೆ ರಿಜಿಸ್ಟ್ ಮೇಂಟೈನ್ ಆಗಿದೆ, ಪ್ರಾಕ್ಟಿಕಲ್ ಆಗಿ ಸಿಗ್ತಾ ಇದೆ ಊಟ ಎಲ್ಲ ಅದೇ ಗುಣಮಟ್ಟದಲ್ಲಿ ಸಿಗ್ತಾ ಇದೆ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದೆ. ಆದರೆ ಯಾವಾಗ ಪೋಷಕರೇ ಅವರ ಅನಿಸಿಕೆಗಳನ್ನು ಹೇಳಿದ್ರು ಮತ್ತೆ ಅದರಲ್ಲಿ ಯೋಚನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತಾಯಿತು. ಸರ್ಕಾರದಿಂದ ಸಿಗೋದಕ್ಕಿಂತ ಹೆಚ್ಚಾಗಿ ಅವ್ರು ನೋಡ್ಕೊಳ್ತಾ ಇದ್ದಾರೆ ಪ್ರೀತಿಯಿಂದ. ಹಾಗಾಗಿ ಪೂರ್ತಿ ಈ ಪೂರ್ಣ ಕಾಲೇಜಿನ ಉಪನ್ಯಾಸಕರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ, ಪೋಷಕರಿಗೆ ಇನ್ನೊಂದು ಜವಾಬ್ದಾರಿ ಏನಂತ ಹೇಳಿದ್ರೆ, ಪ್ರಸ್ತುತ ಇರುವಂತ ಮಕ್ಕಳು, ನಿಮ್ಮ ಸುತ್ತಮುತ್ತ ಮಕ್ಕಳಿರಲ್ಲ, ಅವರು ಕೂಡ ಇಲ್ಲಿ ಸಿಗುವಂತ ಯೋಜನೆಗಳ ಬಗ್ಗೆ ತಿಳಿಸಿ ಅವ್ರನ್ನೂ ಕೂಡ ಈ ಶಾಲೆಗೆ ಸೇರಿಸುವಂಥದ್ದೊಂದು ನೀವು ಮಾಡಿದ್ರೆ ಅಲ್ಲಿಗೆ ಈ ಶಾಲೆಗೆ ನೀವು ಕೊಡುವಂಥದ್ದು ಸಾರ್ಥಕ ಆಗುತ್ತೆ ಅಂತ ಹೇಳಿ ಇವತ್ತು ಈ ಸಭೆಗೆ ನನ್ನನ್ನು ಬರುವಂಥದ್ದು ಮಾಡಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅನಿಸಿಕೆಯನ್ನು ಹೇಳಿದಂಥ ಮೀನುಗಾರಿಕೆಯ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಪ್ರತೀಕ್ ಶೆಟ್ಟಿ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ಈ ಒಂದು ಸಭಾ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ವಂದನಾರ್ಪಣೆಯನ್ನ ನಡೆಸ್ಕೊಡ್ಬೇಕಂತ ಈ ಶಾಲೆಯ ನಿವೃತ್ತ ಮುಖ್ಯಾಧ್ಯಾಪಕರಾದಂಥ ಸಂಜೀವ್ ನಾಯ್ಕ್ ಸರ್ ಅವರಲ್ಲಿ ಕೇಳ್ಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತಾಲೂಕು ಪಂಚಾಯತ್ ಅಂಕೋಲ ಹಾಗೂ ಶಾಲಾ ಶಿಕ್ಷಣ ಮತ್ತು ಪ್ರಾಥಮಿಕ ಇಲಾಖೆಗಳಲ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದಂತಹ ಸಾಮಾಜಿಕ ಪರಿಶೋಧನಾ ನಿರ್ದೇಶನದ ಸಾಮಾಜಿಕ ಪರಿಶೋಧನೆ ತಾಲೂಕು ಪಂಚಾಯತ್ ಅಧಿಕಾರಿಗಳಾದಂತಹ ಪರಿಶೋಧನಾ ಅಧಿಕಾರಿಗಳಾದಂತಹ ವೆಂಕಟನಾಯಕರವರ ಸಮೂಹ ತಂಡದ ಜೊತೆಗೆ ಈ ಕಾರ್ಯಕ್ರಮ ನಡೆದಿದೆ. ಆ ಕಾರ್ಯಕ್ರಮ 15ನೇ ತಾರೀಕಿನಿಂದ 15 ಅಂದರೆ ಇಂದಿನವರೆಗೆ ಕಾರ್ಯಕ್ರಮ ನಡೆಸಿದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಎಲ್ಲ ಸಮಗ್ರವಾದಂತಹ ತನಿಖೆಗಳನ್ನು ಮಾಡಿ ಅದರ ಬಗ್ಗೆ ವರದಿಯನ್ನು ಒಪ್ಪಿಸಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಪರಿಶೋಧನಾ ತಂಡದಿಂದ ನಮ್ಮ ತಾಲೂಕಿನಿಂದ ಸರ್ಕಾರಿ ಇಲಾಖೆಯ ಒಂದು ಅಧಿಕಾರಿಗಳನ್ನು ಕರೆಯಬೇಕೆನ್ನುವಂತಹ ಒಂದು ನಿಯಮ ಇದೆಯಂತೆ. ಅದರಂತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಪ್ರತೀಕ್ ಶೆಟ್ಟಿ, ಸಹಾಯಕ ನಿರ್ದೇಶಕರು, ಮೀನುಗಾರಿಕಾ ಇಲಾಖೆ ಅಂಕೋಲ ಇವರಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಿತನುಡಿಗಳನ್ನು ತಿಳಿಸಬೇಕಾಗಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಅದರಂತೆ ನಮ್ಮ ಶಾಲೆಯ STMC ಅಧ್ಯಕ್ಷ ಆದಂತಹ ಈ ಕಾರ್ಯಕ್ರಮದ ಅತಿಥಿಗಳಾದಂತಹ ಪ್ರಮೋದ್ ಕೋಡೇಕರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರ ಜೊತೆಯಲ್ಲಿ ಸಹಕರಿಸಿದ್ದಾರೆ. ಅವರಿಗೂ ನಮ್ಮ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, STMC ಅವರ ಪರವಾಗಿ, ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. 5 ದಿನಗಳ ಕಾಲ ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಚಂದ್ರಗಾಣಿಸಿಕೊಟ್ಟಂತಹ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಗೀತಾ ಗೌಡ, ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ಇವರಿಗೂ ನಮ್ಮ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಹಾಗೆ ನಮ್ಮ ಶಾಲೆಯ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಸಂತೋಷ್ ನಾಯ್ಕ್ ಇವರಿಗೂ ನಮ್ಮ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತಗಳನ್ನು ಕೋರ್ತಾ ಇದ್ದರು. ಹಾಗೆ ಲೆಕ್ಕ ಪರಿಶೋಧನಾ ತಂಡವಾದಂತಹ 5 ಜನ ಬಂದಿದ್ದಾರೆ. ಅವರ ಹೆಸರು ಬರ್ಕೊಂಡಿಲ್ಲ. ಅವರೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಸ್ನೇಹಿತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ STMCಯ ಉಪಾಧ್ಯಕ್ಷರಾದಂತಹ ಸಂಗೀತಾ ನಾಯ್ಕರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಒಂದು ಅಭಿಪ್ರಾಯಗಳನ್ನು ಸೂಚಿಸಿದ್ದಾರೆ. ಅವರಿಗೂ ನಮ್ಮ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, STMC ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೂ ನಮ್ಮ ಸಮಿತಿಯ ಸದಸ್ಯರಾಗಿ ಎಲ್ಲರೂ ಲೆಕ್ಕ ಪರಿಶೋಧನಾ ಜೊತೆಯಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡು ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಎಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, STMC ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಅತಿಥಿ ಶಿಕ್ಷಕರಾದಂಥ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ನಮ್ಮ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, STMC ಪರವಾಗಿ ಮತ್ತು ಮಕ್ಕಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ.
ಹಾಗೆ ರುಚಿಯಾದಂಥ ಅಡುಗೆಯನ್ನು ಮಾಡಕೊಟ್ಟಿರುವಂಥ ನಮ್ಮ ಸಂಗೀತ ಬಾಂಧವರು ಇವರಿಗೂ ನಮ್ಮ ಶಾಲೆ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಚೆನ್ನಾಗಿ ಬಾಲಕ ಗೀತೆಗಳನ್ನು ಜೋರ ಸ್ತುತಿಗಳನ್ನು ಹಾಡಿ ನಾಡಗೀತೆಯನ್ನು ಹಾಡಿದಂಥ ನಮ್ಮ ಮುಖ್ಯ ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಎಲ್ಲರನ್ನ ಅಭಿನಂದಿಸುವಂಥ ಈ ಶಾಲೆಯ ನಿವೃತ್ತ ಮುಖ್ಯಾಧ್ಯಾಪಕರಾದಂಥ ಸಂಗೀತರವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಕೊನೆಯದಾಗಿ ರಾಷ್ಟ್ರಗೀತೆ ರಾಷ್ಟ್ರಗೀತೆಯ ಮುಖಾಂತರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಹಾಗಾಗಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ಕೇಳ್ಕೊತಾ राष्ट्रगीते शुरू कर.